ನಾಡಿಗರು ನನ್ನ ನೋಡಿ ಒಂದು ಪದ್ಯ ಹೇಳ್ಬಿಟ್ರು. ನನಗೆ ಭಾಳ ಖುಷಿ ಆಯ್ತು. ನಾಡಿಗರು ನನ್ನ ಬಗ್ಗೆ ಆಶೋಕವನ ಅಂತ. ಬಾರೋ ಡುಂಡಿ ರಾಜ ನಿನಗ ತೋರಿಸ್ತೀನಿ ಮೋಜ, ಬಾರೋ ಡುಂಡಿ ರಾಜ ನಿನಗ ತೋರಿಸ್ತೀನಿ ಮೋಜ, ಆಕೆಯಂತ ಹುಡುಗಿ ನವಿಲು ನಾಚುವಂತ ನಡಿಗಿ, ಬಾರೋ ಡುಂಡಿ ರಾಜ ನಿನಗ ತೋರಿಸ್ತೀನಿ ಮೋಜ, ಆಕೆ ಉಡುವ ಸೀರಿ ಬೆಳಕು ಹೋಗುತ್ತಾದ ತೂರಿ. ಸರ್ ನನ್ನ ಹೆಂಡತಿ ಸಿಟ್ಟಾಗ್ಯಾಳೆ, ನೀವು ಅವ್ರಿಗೆ ಸಮಾಧಾನ ಮಾಡ್ಬೇಕಂತ. ಈಗ ನನ್ನ ಹೆಂಡತಿನ ಸಮಾಧಾನ ಮಾಡೋಕ್ಕಾಗದೆ ನಾನು ಒದ್ದಾಡ್ತೀನಿ. ಇವ್ರಿಗೆ ಅದು ಹೆಂಗ್ರಿ ಅಂದರೆ ಹಂಗಲ್ಲ ರೀ, ಒಂದು ಕವಿತೆ ಹೇಳಿ, ನಿಮ್ಮ ಕವಿತೆ ನಂದು ಅಂತೇಳಿ ಅವನು ಲವ್ ಮಾಡಿ ಮದುವೆ ಆಗಿದ್ದಂತೆ. ಈಗ ಹೆಂಡತಿನ ಹೆಂಗೆ ಕೋಪ ಮಾಡ್ಕೊಂಡು ನೀವು ಇನ್ನೊಂದು ಕವಿತೆ ಹೇಳಿ ಅವ್ರಿಗೆ ಅಂತ. ನಾವು ಬಸ್ ಮೇಲೆ ಹೋದರೆ ಪ್ರಯಾಣ ಆಗತ್ತೆ, ಬಸ್ ನಮ್ಮ ಮೇಲೆ ಹೋದರೆ ಪ್ರಾಣ ಹೋಗುತ್ತೆ. ಹೆಂಗಸರು ಗಂಡ ಸತ್ರೆ ವಿಧವೆ ಆಗ್ತಾರೆ, ಹೆಂಗಸರು ಗಂಡ ಸತ್ರೆ ವಿಧವೆ ಆಗ್ತಾರೆ, ಗಂಡಸರು ಹೆಂಡತಿ ಸತ್ರೆ ಮದುವೆ ಆಗ್ತಾರೆ. ಜೊತೆಗೆ ಲಿಮರಿಕ್ ಹಾಗೇನೆ ಮುಕ್ತಕಗಳು. ಲಿಮರಿಕ್ ಅಂತಂದ್ರೆ ಅದು ಇಂಗ್ಲಿಷ್ನಲ್ಲಿ ಹೆಚ್ಚು ಜನಪ್ರಿಯ. ನಮ್ಮ ಚೌಪದಿ ದಿನಕರ ದೇಸಾಯಿ ಅವ್ರದ್ದು ಹೇಗೆ 4 ಸಾಲು ಚೌಪದಿ ಅಂತಿದೆ, ಲಿಮರಿಕ್ನಲ್ಲಿ 5 ಸಾಲು. ಸೊ ಹೇಗೆ ಒಂದು ಉದಾಹರಣೆ ನಿಮ್ಗೆ ಕೊಡೋದಾದ್ರೆ, ನಮ್ಮ ನೆರೆಮನೆ ಗೃಹಿಣಿ ವಾಣಿ ಗಂಡನನ್ನು ಪೀಡಿಸುವ ಪ್ರಾಣಿ. ನಮ್ಮ ನೆರೆಮನೆ ಗೃಹಿಣಿ ವಾಣಿ ಗಂಡನನ್ನು ಪೀಡಿಸುವ ಪ್ರಾಣಿ, ತವರಿಗೆ ಹೋದಾಗಲೂ ಗಂಡನನ್ನು ಬೈಯಲು ಆಗಾಗ ಮಾಡುವಳು ದೂರವಾಣಿ. ಸೊ ಇದ್ರ ಸ್ಟ್ರಕ್ಚರ್ ಅಂದರೆ ಮೊದಲಿನ 2 ಸಾಲು ಮತ್ತು ಕೊನೆ ಸಾಲು ಸ್ವಲ್ಪ ದೊಡ್ಡದಾಗಿರುತ್ತೆ, ಅವು 3ಕ್ಕೂ ಒಂದು ಪ್ರಾಸ ಇರುತ್ತೆ. ಸರ್ ಏನಾಯ್ತು ಅಂದರೆ, ಬೆಂಗಳೂರಿನಲ್ಲಿ ಒಂದು ಕಾನ್ವೆಂಟಿಗೆ ಒಂದು ಚಿರತೆ ಬಂತು. ನಿಮ್ಗೆ ನೆನಪಿರ್ಬೋದು, ಒಂದು ಕಾನ್ವೆಂಟಿಗೆ ಚಿರತೆ. ಅದನ್ನು ಹೇಗೆ ಓಡಿಸೋದು ಅಂತ ಬೇರೆ ಬೇರೆ ಇಲಾಖೆಯವರೆಲ್ಲ ಬಂದು 8 ಗಂಟೆಗಳ ಸತತ ಕಾರ್ಯಾಚರಣೆ ಮಾಡಿ ಆ ಚಿರತೆಯನ್ನು ಓಡಿಸಿದ್ರು ಅಂತ ಸುದ್ದಿ. ಸರಿ, ನಾನು ಮರುದಿವಸ ಬರೆದೆ, ಪೇಪರ್ನಲ್ಲಿ ಇದೆಲ್ಲ ಓದಿ ಹನಿದನಿಯಲ್ಲಿ ಬರೆದೆ. ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು, ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು, ತಾನಾಗಿಯೇ ಓಡಿ ಹೋಗುತ್ತಿತ್ತು ಯಾರಾದರೂ ಹೇಳಿದ್ದರೆ ಆ ಶಾಲೆಯ ಫೀಸು ಡೊನೇಷನ್ನು. ಸರಿ, ಡುಂಡಿರಾಜ ಅಂದ್ರೆ ಏನು? ಅದು ನಿಮ್ಮ ಸ್ವಂತ ಹೆಸರಾ? ನಿನ್ನ ಹೆಸರಲ್ಲಿ ಬಾಡಿಗೆ ಹೆಸರು, ಲೀಸ್ ಹೆಸರು ಅಂತ? ಅಲ್ಲ ಸರ್, ಅದು ನಿಮ್ಮ ಕಾವ್ಯನಾಮವ ಅಂತ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಹಿಂದಿನ ಕವಿಗಳು ಕಾವ್ಯಕ್ಕೆ ನಾಮ. ಹೀಗೆ ನನ್ನ ಹೆಸರು ಡುಂಡಿರಾಜ ಕಾವ್ಯನಾಮ ಅಲ್ಲ, ಅದು ಗಣಪತಿ ಹೆಸರು. ಸೊ ಇವಾಗ ರೀಲ್ಸು, ಹೌದು, ಅದು ಟ್ರೆಂಡ್ ಅಲ್ಲಿ ಇದೆ ಇವಾಗ. ಸೊ ನೀವೇ ಹೇಳ್ದಾಗೆ ಈ ಮೊದಲು ತಿಳಿಸ್ಕೊಟ್ರಿ ತಾವು ರೀಲ್ಸ್ ಅಲ್ಲಿ ಎಷ್ಟೊಂದು ವೀಕ್ಷಕರನ್ನ ಪಡೆದಿದ್ದೀರಿ ಅಂತ ಹೇಳಿ. ನಾವು ಯಾಕೆ ಈ ಕಾರ್ಯಕ್ರಮದಲ್ಲಿ ರೀಲ್ಸ್ ಮಾಡುವ? ಖಂಡಿತ, ನೀವು ಜೊತೆ ಆದ್ರೆ ಅದಕ್ಕಿಂತ ಖಂಡಿತ. ಕಾಲು ನೋವು ಹೇಗಿದೆ? ಏನಂದ್ರಿ? ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ಹೌದೇ? ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ಹಾಗಾದ್ರೆ ತಲೆನೋವು ಹೇಗಿದೆ? ತವರು ಮನೆಗೆ ಹೋಗಿದೆ. ಇವಾಗಲೇ ಹೇಳಿದಾಗೆ ಈ ರೀತಿ ನಗು ಬಹಳ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಸಮಾಜದ ಆರೋಗ್ಯಕ್ಕೂ ಒಳ್ಳೆಯದು. ನಗು ಜನರನ್ನ ಬೆಸೆಯುತ್ತೆ ಅಲ್ವಾ, ಜನರ ನಡುವೆ ಸ್ನೇಹವನ್ನ ಉಂಟು ಮಾಡುತ್ತೆ. ಆ ರೀತಿ ಒಂದು ಆರೋಗ್ಯಕರವಾದ ನಗು ಅದು ಬೇಕು ಅಂತ ಇವತ್ತು ವೈದ್ಯರೇ ಹೇಳ್ತಾ ಇದ್ದಾರೆ. ಈ ರೀತಿ ಅನೇಕವಾದಗಳು ಒಂದು ಉದ್ದೇಶ ತಮಾಷೆ ಆಯ್ತಲ್ಲ. ನಾನು ಇದನ್ನ ನಮ್ಮ ಯುವ ಕವಿಗಳು ಹೆಚ್ಚೆಚ್ಚು ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ಇದರಿಂದ ನಿಮ್ಗೆ ಒಂದು ಬರವಣಿಗೆ ಶಿಸ್ತು, ಈ ಛಂದೋಬದ್ಧವಾಗಿ ಬರೆಯೋದು ಅದೇ ಬರೋದಿಲ್ಲ ಇವತ್ತು ಎಷ್ಟೋ ಜನರಿಗೆ. ಲಯಬದ್ಧವಾಗಿ ಬರೆಯೋದು ಅದನ್ನೆಲ್ಲ ಕೈಗೂಡಿಸ್ಕೊಳ್ಳಿಕ್ಕೆ ಇದು ಬಹಳ ಸುಲಭದ ಹಾದಿ. ಯಾಕಂದ್ರೆ ಅವರೊಂದು ಮಾಡ್ಕೊಟ್ಟು ಚೌಕಟ್ಟು ಇರುತ್ತಲ್ಲ. ಸೊ ಇದರಲ್ಲಿ ನಿಮ್ದು ಐಡಿಯಾಸ್ಗಳನ್ನ ಹಾಕಿದ್ರೆ ಆಯ್ತು. ಸೊ ಅನೇಕ ವರ್ಡ್ಗಳಿಂದ ಶುರು ಮಾಡಿದ್ರೆ ದೊಡ್ಡ ಕವಿತೆಗಳನ್ನ ಛಂದೋಬದ್ಧವಾಗಿ ಬರೀಲಿಕ್ಕೆ ಬಹಳ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ. ಈಗ ಹನಿಗವನಗಳು ಅಂತಂದ್ರೆ ಇದು ಬರೀ ಹಾಸ್ಯಕ್ಕೆ ಮಾತ್ರ ಸೀಮಿತನ? ಹಾಗಾದ್ರೆ ಖಂಡಿತ ಅಲ್ಲ. ಅದು ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸಂಧ್ಯಾ. ಯಾಕಂದ್ರೆ ಅನೇಕರು ತಿಳ್ಕೊಂಡಿದ್ದಾರೆ ಹನಿಗವನ ಅಂದ್ರೆ ಹಾಸ್ಯ ಮಾಡೋದು ಅಂತ. ಕೆಲವರು ಮಾಮೂಲಿ ಜೋಕುಗಳನ್ನೇ ಹೇಳ್ಬಿಡ್ತಾರೆ ಹನಿಗವನ ಅಂತ. ಖಂಡಿತ ಅಲ್ಲ. ಅಲ್ಲಿ ಹಾಸ್ಯ ಅನ್ನೋದು ಒಂದು ಮಾರ್ಗ ಅಷ್ಟೇ, ಗುರಿ ಅದಲ್ಲ. ಅದರಲ್ಲಿ ಗುರಿ ಬೇರೆ ಏನೋ ಒಂದು ಇರುತ್ತೆ. ಒಂದು ಅವೇರ್ನೆಸ್ ಉಂಟು ಮಾಡೋದು, ಜಾಗೃತಿ ಉಂಟು ಮಾಡೋದು, ಏನೋ ಒಂದು ವ್ಯವಸ್ಥೆಯಲ್ಲಿ ಇರೋ ಒಂದು ವೈರುಧ್ಯವನ್ನ ತೋರಿಸೋದು. ಉದಾಹರಣೆಗೆ ನೋಡಿ, ನಾವು ಬಸ್ ಮೇಲೆ ಹೋದ್ರೆ ಪ್ರಯಾಣ ಆಗತ್ತೆ, ಬಸ್ ನಮ್ಮ ಮೇಲೆ ಹೋದ್ರೆ ಪ್ರಾಣ ಹೋಗುತ್ತೆ. ಹೆಂಗಸರು ಗಂಡ ಸತ್ರೆ ವಿಧವೆ ಆಗ್ತಾರೆ, ಹೆಂಗಸರು ಗಂಡ ಸತ್ರೆ ವಿಧವೆ ಆಗ್ತಾರೆ, ಗಂಡಸರು ಹೆಂಡತಿ ಸತ್ರೆ ಮದುವೆ ಆಗ್ತಾರೆ. ಒಂದು ಕಟು ಸತ್ಯವನ್ನ ಹೇಳತ್ ನೋಡಿ. ಇಲ್ಲಿ ಮದುವೆ ವಿಧವೆ ಪ್ರಾಸಗಳೆಲ್ಲ ಇದೆ.
ಹಾಗೆಯೇ ತುಂಬ ಹಾಸ್ಯದಿಂದ ಆರಂಭವಾಗಿ ಗಂಭೀರ ಚಿಂತನೆ ಇರುವ ಪದ್ಯಗಳಿವೆ. ಸಂಪೂರ್ಣ ಗಂಭೀರವಾದ ವಿಷಯಗಳನ್ನು ಕೂಡ ಹನಿಗವನಗಳನ್ನು ಹಾಸ್ಯದ ನಾವು ಹೇಳ್ಬೋದು. ಉದಾಹರಣೆಗೆ, ಆಚಾರಕ್ಕೂ ವಿಚಾರಕ್ಕೂ ಅತ್ಯಲ್ಪ ಅಂಚರ, ಆಚಾರಕ್ಕೂ ವಿಚಾರಕ್ಕೂ ಅತ್ಯಲ್ಪ ಅಂತರ, ಆಚಾರದಲ್ಲಿ ಆಕಾರವಿದ್ದರೆ ವಿಚಾರದಲ್ಲಿ ವಿಕಾರ. ಸೊ ಈ ರೀತಿ ಬಹಳ ಗಂಭೀರವಾದಿದೆ. ಹೈಕುಗಳು ಅಂತ ಜಪಾನ್ನಲ್ಲಿ ಒಂದು 3 ಸಾಲಿನ ಕವಿತೆಗಳಿವೆ. ಅವೆಲ್ಲ ಸಾಮಾನ್ಯವಾಗಿ ಗಂಭೀರ ವಿಷಯಗಳ ಫಿಲಾಸಫಿಯನ್ನು, ಜೆನ್ ಫಿಲಾಸಫಿಯನ್ನು ಹೇಳುವಂಥ ಪದ್ಯಗಳು, ಪ್ರಕೃತಿ ವರ್ಣನೆ ಇರುತ್ತೆ. ನಾನು ಕನ್ನಡದಲ್ಲಿ ಒಂದಿಷ್ಟು ಹೈಕುಗಳನ್ನು ಬರೆದಿದ್ದೀನಿ. ಅಲ್ಲಿ ಕೂಡ ಇಂಥ ಗಂಭೀರವಾದ ಒಂದು ವರ್ಣನೆ, ಗಂಭೀರವಾದ ಸುದ್ದಿ ಸಂಗತಿಗಳು ಎಲ್ಲ ಬರುತ್ತೆ. ಜೊತೆಗೆ ಲಿಮರಿಕ್ ಹಾಗೇನೆ ಮುಕ್ತಕಗಳು. ಲಿಮರಿಕ್ ಅಂತಂದ್ರೆ ಅದು ಇಂಗ್ಲಿಷ್ನಲ್ಲಿ ಹೆಚ್ಚು ಜನಪ್ರಿಯ. ನಮ್ಮ ಚೌಪದಿ ದಿನಕರ ದೇಸಾಯಿ ಅವ್ರದ್ದು ಹೇಗೆ 4 ಸಾಲು ಚೌಪದಿ ಅಂತಿದೆ, ಲಿಮರಿಕ್ನಲ್ಲಿ 5 ಸಾಲು. ಸೊ ಹೇಗೆ ಒಂದು ಉದಾಹರಣೆ ನಿಮ್ಗೆ ಕೊಡೋದಾದ್ರೆ, ನಮ್ಮ ನೆರೆಮನೆ ಗೃಹಿಣಿ ವಾಣಿ ಗಂಡನನ್ನು ಪೀಡಿಸುವ ಪ್ರಾಣಿ. ನಮ್ಮ ನೆರೆಮನೆ ಗೃಹಿಣಿ ವಾಣಿ ಗಂಡನನ್ನು ಪೀಡಿಸುವ ಪ್ರಾಣಿ, ತವರಿಗೆ ಹೋದಾಗಲೂ ಗಂಡನನ್ನು ಬೈಯಲು ಆಗಾಗ ಮಾಡುವಳು ದೂರವಾಣಿ. ಸೊ ಇದ್ರ ಸ್ಟ್ರಕ್ಚರ್ ಅಂದರೆ ಮೊದಲಿನ 2 ಸಾಲು ಮತ್ತು ಕೊನೆ ಸಾಲು ಸ್ವಲ್ಪ ದೊಡ್ಡದಾಗಿರುತ್ತೆ. ಅವು 3ಕ್ಕೂ ಒಂದು ಪ್ರಾಸ ಇರುತ್ತೆ. ಮಧ್ಯದ 2 ಚಿಕ್ಕ ಸಾಲು, ಅದಕ್ಕೊಂದು ಪ್ರಾಸ ಇರುತ್ತೆ. ಸೊ ಇದನ್ನ ನಾನು ಕನ್ನಡದಲ್ಲಿ ಬರೆದು ಇಂಗ್ಲಿಷ್ನಲ್ಲಿ ಲಿಮರಿಕ್, ಕನ್ನಡದಲ್ಲಿ ಪಂಚ್ ಪದಿಗಳು ಅಂತ. ಯಾಕಂದ್ರೆ ಈ ಹನಿಗವನದಲ್ಲಿ ಪಂಚ್ ಬಹಳ ಮುಖ್ಯ. ಪಂಚ್ ಅಂತಂದ್ರೆ ಕೊನೆಯಲ್ಲಿ ಒಂದು ಅನಿರೀಕ್ಷಿತವಾದ್ದೇನೋ ಹೇಳ್ಬೇಕು. ಅದು ಹಾಸ್ಯ ಇರ್ಬೋದು ಅಥವಾ ಗಂಭೀರ ಒಂದು ಹೊಳವು ಇರ್ಬೋದು, ಒಂದು ಒಳನೋಟ ಇರ್ಬೋದು. ಮುಕ್ತಕ ಅಂದರೆ ಸುಭಾಷಿತಗಳ ಶೈಲಿಯಲ್ಲಿರೋ ಪದ್ಯಗಳು, ಸಂಸ್ಕೃತದ ಮುಕ್ತಕ. ಸೊ ಈ ಮುಕ್ತಕ, ಚೌಪದಿ, ಲಿಮರಿಕ್ ಇದರೆಲ್ಲ ನಾವು ಚುಟುಕುಗಳಂತ ಕರಿಬೋದು. ಯಾಕಂದರೆ ಇವು ಚಿಕ್ಕದಾಗಿರುತ್ತೆ. ಇಲ್ಲಿ ಪ್ರಾಸಗಳಿರುತ್ತೆ, ಛಂದಸ್ಸಿರುತ್ತೆ. ಲಯಬದ್ಧವಾದ, ಛಂದೋಬದ್ಧವಾದ ಮತ್ತು ಪ್ರಾಸಬದ್ಧವಾದ ಚಿಕ್ಕ ಪದ್ಯಗಳು ಚುಟುಕು. ಅದು ಯಾವುದೂ ಇಲ್ಲದ್ದು ಹನಿಗವನ. ಹನಿಗವನದಲ್ಲಿ ಕವಿಗೆ ಹೆಚ್ಚು ಸ್ವಾತಂತ್ರ್ಯ ಇದೆ. ಈ ಹನಿಗವನಕ್ಕೆ ನವ್ಯ ಕಾವ್ಯದ ಪ್ರಭಾವದಿಂದ ಬಂದಿದ್ದು. ಆಗ ನಾನು ಕೆಲವು ಪದ್ಯಗಳನ್ನ ಹೇಳಿದೆ ನೋಡಿ, ಗಾಂಧಿ ಪ್ರತಿಜ್ಞೆ ಅಂತ, ಅಲ್ಲೇನು ಪ್ರಾಸ ಇಲ್ಲ. ನಿಮ್ಮ ಓಟು ಯಾರಿಗೆ ಅಂತದ್ರಲ್ಲಿ ಏನು ಪ್ರಾಸ ಇಲ್ಲ. ಛಂದಸ್ಸು ಸಾಲಿನ ನಿರ್ಬಂಧ ಕೂಡ ಇಲ್ಲ. ಒಂದು 3 ಸಾಲು ಇರ್ಬೋದು, 4 ಸಾಲು ಇರ್ಬೋದು, ಪ್ರಾಸ ಇರ್ಲೂಬಹುದು, ಇಲ್ಲದೆ ಇರ್ಬೋದು. ಈಗ ಚಪ್ಪಲಿ ಹಾಕಿಕೊಂಡು ನಡೆಯುವಾಗಲೂ ಅಡಿಗಡಿಗೆ ಚುಚ್ಚುತ್ತದೆ ಗಡಿಯಾರದ ಮುಳ್ಳು ಅಂತ ಬಹಳ ಗಂಭೀರವಾದ ಪದ್ಯ. ನಮ್ಮ ಮೇಲೆ ಎಷ್ಟು ಸಮಯದ ಒತ್ತಡ ಇದೆ ಅನ್ನೋದನ್ನ ಹೇಳುತ್ತೆ. ಇದು ಹನಿಗವನದ ವ್ಯಾಪ್ತಿಗೆ ಬರುತ್ತೆ. ಯಾಕಂದ್ರೆ ಇದರಲ್ಲಿ ಛಂದಸ್ಸಿಲ್ಲ, ಪ್ರಾಸಗಳು ಇಲ್ಲ. ಸೊ ಆ ಒಂದು ವ್ಯತ್ಯಾಸನ ನಾವು ಮಾಡಬಹುದು. ಬಟ್ ಗಾತ್ರದಲ್ಲಿ ಎಲ್ಲವೂ ಚಿಕ್ಕದು. ಹನಿಗವನವು ಚಿಕ್ಕದು, ಚಿಕ್ಕದು. ತೂಕ ಅಂದರೆ ಅದು ಸ್ವಾರಸ್ಯ. ಈಗ ಎಷ್ಟೋ ದೊಡ್ಡ ಪದ್ಯಗಳು ನಾವು ಕೇಳಿರ್ತೇವೆ. ಈಗ ಬೇಂದ್ರೆಯವ್ರದ್ದು ಯಾವುದು ಯುಗ ಯುಗಾದಿಗಳವರು ಅಂತೆಲ್ಲ ಪದ್ಯ, ಕೊನೆಗೆ ನಮ್ಗೆ ಯಾವುದು ನೆನಪಿರೋದು ಯಾವುದು, ರಸಭೇಮನನ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಒಂದು ಮಾತು ನಮ್ಗೆ ನಿರೋದೊಂದು ಹನಿಗವನ ಅಲ್ವಾ, ಆ ಥರ. ಈಗ ಡುಂಡಿರಾಜ್ ಅವರು ಬರೀ ಈ ಹನಿಗವನಗಳು, ಚುಟುಕುಗಳು ಮಾತ್ರವಲ್ಲ, ಗದ್ಯ ಸಾಹಿತ್ಯದಲ್ಲಿಯೂ ಕೂಡ ಸಾಕಷ್ಟು ಕೃಷಿಯನ್ನ ಮಾಡಿದ್ದಾರೆ, ಸಾಕಷ್ಟು ನಾಟಕಗಳನ್ನು ಬರೆದಿದ್ದಾರೆ ಅಂತ ಹೇಳಿ ನಾವು ಕೇಳಿದ್ದೀವಿ. ನೀವು ಕೇಳಿದ್ದೀರಾ? ಸದ್ಯ ಅನೇಕರು ಕೇಳಿಲ್ಲ. ಸೊ ಹಾಗಾಗಿ ಈ ಒಂದು ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು? ಯಾವ ರೀತಿ ಕೃಷಿಯನ್ನ ಮಾಡಿದ್ದೀರಿ ಗದ್ಯ ಸಾಹಿತ್ಯದಲ್ಲಿ, ನಾಟಕದಲ್ಲಿ? ಹೌದು, ಅಂದ್ರೆ ನಾಟಕಗಳು ನನ್ನ ಆರಂಭದಿಂದಲೂ ನಾಟಕ ನೋಡ್ತಾ ಇದ್ದೆ, ಮತ್ತೆ ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಇದ್ದೆ. ನಾಟಕ ತಂಡದ ಸಕ್ರಿಯ ಸದಸ್ಯನಾಗಿದ್ದೆ. ಪುಕ್ಕಟೆ ಸಲಹೆ ಕೊಡ್ತೀರಿ? ಹೌದು. ಹಾಗಾಗಿ ನಾಟಕದ ಬಗ್ಗೆ ನಂದು ಆರಂಭದಿಂದಲೂ ಒಲವು. ನನ್ನ ಆಗಲೇ ಮೊದಲ ಕೃತಿಯೇನೇ ನಾಟಕ. ಹಾಗಾಗಿ ಮತ್ತೆ ರೇಡಿಯೋ ನಾಟಕಗಳು ಇನ್ನೊಂದು ಮುಖ್ಯ ಕಾರಣ ಅಂದ್ರೆ, ನಾನು ಆಕಾಶವಾಣಿಗೆ ಇವಾಗ ಆಕಾಶವಾಣಿಗೆ 90 ವರ್ಷ ಆಗ್ತಾ ಇದೆ. ಎಲ್ಲ ಕಡೆ ಬಹಳ ಸಡಗರದಿಂದ ಕರೆದಿದ್ರು. ಬೆಂಗಳೂರು ಆಕಾಶವಾಣಿಯವರು ಕರೆದು ಆ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಮಾತಾಡಿದೆ ನಾನು. ನನ್ನ ಇದನ್ನ ಬರಹದಲ್ಲಿ ಪತ್ರಿಕೆಗಳ ಮತ್ತು ಆಕಾಶವಾಣಿಗಳ ಪಾತ್ರ ಬಹಳ ದೊಡ್ಡದಿದೆ. ಆಕಾಶವಾಣಿಯವರು ನನ್ನನ್ನು ಒತ್ತಾಯದಿಂದ ಬರೆಸಿದ್ರು. ಇಲ್ಲೇ ನನ್ನಷ್ಟಕ್ಕೆ ನಾನು ಬರೆಯೋದು ಬಹಳ ಕಡಿಮೆ, ಯಾರ್ದಾರು ಒತ್ತಾಯ ಇರಬೇಕು. ಸೊ ಆಕಾಶವಾಣಿಯವರು ನಾನು ವಾಯ್ಸ್ ಆರ್ಟಿಸ್ಟ್ ಆಗಿ ಹೋಗಿದ್ದಲ್ಲಿ ಪಾತ್ರ ಮಾಡೋಕ್ಕೆ. ನಾನು ಪದ್ಯಗಳೆಲ್ಲ ಪತ್ರಿಕೆಗಳು ಬರೋದನ್ನ ನೋಡಿ ಅವರು, ನೀವೇ ಯಾಕೆ ನಮ್ಗೆ ನಾಟಕ ಬರ್ಕೊಡ್ಬಾರ್ದು ಅಂತ ಕೇಳಿದ್ರು. ಹಾಗಾಗಿ ನಾನು ನಾಟಕ ಬಂದು, ಮೊದಲು ಅವರೇ ಶಿವಾನಂದ ಬೇಕಲ್ ಅಂತಿದ್ರು ಮಂಗಳೂರಿನಲ್ಲಿ, ಅವರೇ ಒಂದು ಟೈಟ್ಲ್ ಕೊಡೋರು, ಭರ್ತಿಯಾಗಿದೆ, ಒಂದು ನಮ್ಮ ಪಾಪ್ಯುಲೇಷನ್ ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಬರ್ಕೊಡಿ ಆ ತಮಾಷೆಯಾಗಿ, ಜನಸಂಖ್ಯಾ ಸ್ಫೋಟದ ಬಗ್ಗೆ. ಸೊ ಭರ್ತಿಯಾಗಿದೆ ಅಂತ ಒಂದು ನಾಟಕ ಬರ್ಕೊಟ್ಟೆ. ಆಮೇಲೆ ಇನ್ನು ಲಾಟ್ರಿ ಹುಚ್ಚಿನ ಬಗ್ಗೆ ಒಂದು ಬರ್ಕೊಡ್ರಿ ಅಂತ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಒಂದು ಬರೆದು, ಅವೆಲ್ಲ ಆಕಾಶವಾಣಿಯಲ್ಲಿ ಪ್ರಸಾರ ಆಯಿತು. ಆ ಡೈಲಾಗ್ಸ್ಗಳಲ್ಲಿ ತುಂಬ ಹಾಸ್ಯ ಇತ್ತು. ಕೊನೆಗೆ ಅದನ್ನು ನಾನು ಸ್ವಲ್ಪ ಬದಲಾವಣೆ ಮಾಡಿ ಪುಸ್ತಕಗಳನ್ನಾಗಿ ಮಾಡಿದೆ, ಸ್ಟೇಜ್ ಮೇಲೂ ಪ್ರಯೋಗ ಆಗುವಾಗೆ. ಆ ಥರ 3 ನಾಟಕ ಅವ್ರು ಬರ್ಸಿದ ಮೇಲೆ
ಕೊನೆ ನನಗೆ ಗೊತ್ತಾಯಿತು, ಸರ್ ನಾನೇ ಬರಿತೀನಿ, ನೀವು ಸಬ್ಜೆಕ್ಟ್ ಕೊಡೋದು ಬೇಡ ಅಂತ ಸ್ವಲ್ಪ ಸ್ವಾತಂತ್ರ್ಯ ತಗೊಂಡು ಸುಮಾರು ನಾಟಕ ಬರೆದೆ. ಆಮೇಲೆ ಒಂದು ಆಕಾಶವಾಣಿ ನಾಟಕದಲ್ಲಿ ಅಖಿಲ ಭಾರತ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಹಾಸ್ಯ ನಾಟಕ ಅಂತ ನನಗೆ ಬಹುಮಾನ ಸಿಕ್ತು. 89ರಲ್ಲಿ 10,000 ರೂಪಾಯಿ. ಆ ಕಾಲದ 10,000 ರೂಪಾಯಿ ಅಂದರೆ ಇವಾಗ ಲಕ್ಷ ರೂಪಾಯಿನ ಸಮಾನ. ಅದು ಆಲ್ ಇಂಡಿಯಾ ಲೆವೆಲ್ನಲ್ಲಿ. ನಾಳೆ ಬನ್ನಿ ಅನ್ನೋ ನಾಟಕ ಎಲ್ಲ ಭಾಷೆಗೂ ಅನುವಾದ ಆಗಿ ಎಲ್ಲ ಆಲ್ ಓವರ್ ಇಂಡಿಯಾ ಅದು ಪ್ರಸಾರ ಆಯಿತು. ಸೊ ಹೀಗಾಗಿ ನನಗೆ ನಾಟಕಗಳನ್ನ ಬರೀಲಿಕ್ಕೆ ಒಂದು ಪ್ರೇರಣೆ ಆಕಾಶವಾಣಿ. ಅದರಲ್ಲಿ ಒಂದು ಸಾರಿ ಒಬ್ಬರು ರಮಾ ಹಿರೇಮಠ್ ಅಂತ ಒಬ್ಬರು ಮೇಡಮ್ ಇದ್ದರು ಮಂಗಳೂರಿನಲ್ಲಿ ಆಕಾಶವಾಣಿ. ಅವರು ಅಲ್ಲಿ ಒಂದು ಲಘುದಾಟಿಯ ಭಾಷಣ ಅಂತ ಒಂದು ಚಂಕಿತ್ತು, ಒಂದು 13 ನಿಮಿಷ, ರಾತ್ರಿ 9:15ರಿಂದ 9:30 ದಿವಸ ಆದ ತಕ್ಷಣ ಇನ್ನೊಂದು 9:30ಗೆ ನಾಟಕ, ಮಧ್ಯದ ಒಂದು ಲಘುದಾಟಿಯ ಭಾಷಣ, ಅದನ್ನು ನೀವು ಬರ್ಕೊಡಿ ಅಂದರು ನನಗೆ. ಸರಿ, ನಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ಬರೆದೆ. ಆಮೇಲೆ ಅದು ಹಾಸ್ಯ ಲಲಿತ ಪ್ರಬಂಧ ಶೈಲಿಯಲ್ಲಿ ಇದ್ದು, ಸೊ ಅದನ್ನೆಲ್ಲ ಪುಸ್ತಕ ರೂಪದಲ್ಲಿ ಒಂದು ಸಂಕಲನ ಬಂತು. ಆ ಸಮಯದಲ್ಲಿ ವಿಜಯ ಕರ್ನಾಟಕದಲ್ಲಿ ವಿಶ್ವೇಶ್ವರ ಭಟ್ರು ಅವರು ಸಂಪಾದಕರಾಗಿ ಬಂದು ಒಂದು ದೊಡ್ಡ ಕ್ರಾಂತಿನೇ ಮಾಡಿದ್ರು. ₹1 ಪತ್ರಿಕೆ, ಹೊಸ ಅಂಕಣ, ದಿನಕ್ಕೊಬ್ಬರು ಅಂಕಣ. ಅವರಿಗೆ ಅವರು ಬಂದು ಪುಸ್ತಕಕ್ಕೆ ನಾನು ಮುನ್ನುಡಿ ಬರೆದಿದ್ದೆ. ವಿಶ್ವೇಶ್ವರ ಭಟ್ರ ಒಂದು ಇದು ಅವರದ್ದು ವಕ್ರತುಂಡೋಕ್ತಿಯ ಮೊದಲಕ್ಕೆ ನಾನು ನನ್ನ ಹತ್ರ ಬರೆಸಿದ್ರು ಅವರು. ನನಗೆ ಅಷ್ಟೇನು ಹೆಚ್ಚು ಪರಿಚಯ ಇರಲಿಲ್ಲ, ಆ ಮೂಲಕ ಪರಿಚಯ ಆಯಿತು. ನಮ್ಮ ಪತ್ರಿಕೆ ನೀವು ಯಾಕೆ ಅಂಕಣ ಬರೀಬಾರ್ದು ಅಂತ. ಇಲ್ಲ ಸರ್, ನಾನು ಚಿಕ್ಕ ಪದ್ಯ ಬರೆಯೋದು, ಅಂಕಣಲ್ಲಿ ಪೇಜ್ ಗಟ್ಟಲೆ ಯಾರು ಬರೀತೀನಿ. ನಾನು ಇಲ್ಲ ಅಂತ ಈಗ ಒಂದು ಪೇಪರ್ ಹಿಡಿದು ತೋರಿಸಿದೆ ನೋಡಿ, 4 ಶೀಟು. ಅವರ ಆಫೀಸಿಗೆ ಕರೆಸಿದ್ರು ನನ್ನ, 4 ಶೀಟ್ ಬರೆದ್ರೆ ಆಯಿತು, ಯಾಕೆ ನೀವು ಟ್ರೈ ಮಾಡಿ ಅಂದರು. ಸೊ ಮಾತು ಕವಿತೆ ಅಂತ ನಾನು ಒಂದು ಅಂಕಣ ಬರೆದೆ ವಿಜಯ ಕರ್ನಾಟಕ. ಅದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಕೊನೆಗೆ ಅದೊಂದು 5 ವರ್ಷ ಬರೆದು ಅಷ್ಟು ಮಧ್ಯದಲ್ಲಿ ನಾನು ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು, ಬ್ಯಾಂಕಿನ ಕೆಲಸಗಳು, ಅವ್ರಿಗೆಲ್ಲ ಅಂಕಣ ಅಂದರೆ ಒಂದು ಟೈಮ್ ಇರುತ್ತಲ್ಲ, ಅಷ್ಟು ಕಳಿಸ್ಲೇಬೇಕು. ಸೊ ಕೊನೆಗೆ ನನಗೆ ಅದನ್ನು ಒತ್ತಡ ನಿರ್ವಹಿಸೋಕ್ಕಾಗದೆ ನಾನು ಒಂದು 5 ವರ್ಷ ವಿಜಯ ಕರ್ನಾಟಕ ಬರೆದಿದ್ದೆ ಮಾತು ಕವಿತೆ. ಅದೆಲ್ಲ ಪುಸ್ತಕ ರೂಪದಲ್ಲಿ ಬಂತು. ಆನಂತರ ಬಿಟ್ಟೆ, ಮತ್ತೆ ಬ್ಯಾಂಕ್ ಕೆಲಸದಲ್ಲೇ ಬರೀ ಕವನ ಬರ್ಕೊಂಡಿದ್ದೆ. ಮತ್ತು ಪ್ರಜಾವಾಣಿಯವ್ರು ಕೇಳಿದರು, ಪ್ರಜಾವಾಣಿಗೆ ಡುಂಡಿಮಾ ಅಂತ ಒಂದು 2 ವರ್ಷ ಬರೆದೆ. ಅದನ್ನು ಮತ್ತೆ ಕೆಲಸದ ಒತ್ತಡ ಅಂತ ನಿಲ್ಲಿಸಿದೆ. ಆಮೇಲೆ ರಿಟೈರ್ ಆದಮೇಲೆ ವಿಜಯವಾಣಿಯವರು ನನ್ನ ಹತ್ರ 3 ವರ್ಷ ಬರೆಸಿದ್ರು. ವಿಜಯವಾಣಿಯಲ್ಲಿ ಪಂಚ್ ಕಜ್ಜಾಯ್ ಅಂತ ಅಂಕಣ. ಆಮೇಲೆ ಕರೋನಾ ಬಂತು, ಹಾಗಾಗಿ ಅದು ನಿಲ್ತು. ಹೀಗೆ ಬೇರೆ ಬೇರೆ ಪತ್ರಿಕೆ, ಒಂದು ಪತ್ರಿಕೆಗೆ ಮಾತ್ರ 2011 ಸೆಪ್ಟೆಂಬರಿಂದ ಇವತ್ತಿನವರೆಗೂ ನಾನು ಬರಿತಾ ಇದ್ದೀನಿ. ಅದು ಉದಯವಾಣಿ ಪತ್ರಿಕೆ. ಅದು ಒಂದು ಬಹುಶಃ ಒಂದು ದಾಖಲೆ, ಯಾಕಂದರೆ 3ನೇ ಪತ್ರಿಕೆ 2011ರಿಂದ ಶುರು ಮಾಡಿದ್ದು. ಅದು ಹನಿಗವನ, ದಿನಕ್ಕೊಂದು ಹೊಸ ಹನಿಗವನ, ಹನಿದನಿ. ಹೌದು, ಹನಿದನಿ, ದಿನಕ್ಕೊಂದು ಹನಿಗವನ. ಇಲ್ಲಿ ಬೆಂಗಳೂರು ಎಡಿಷನಲ್ಲಿ 2nd ಪೇಜಲ್ಲಿ, ಅಲ್ಲಿ ಮಂಗಳೂರು ಎಡಿಷನಲ್ಲಿ ಸಪ್ಲಿಮೆಂಟಲ್ಲಿ ಬರುತ್ತೆ. ಅದು ನಮ್ಮ ಜೋಗಿಯವರಿದ್ದಾಗ ಬರೀಲಿಕ್ಕೆ ಹೇಳಿದ್ದವರು. ಈಗ ಅವ್ರು ಉದಯವಾಣಿ ಬಿಟ್ಟು ಕನ್ನಡ ಹೋದರು, ಆದರೆ ಉದಯವಾಣಿಯಲ್ಲಿ ಇನ್ನೂ ಅದು ಮುಂದುವರಿದಿದೆ ಸತತವಾಗಿ 14 ವರ್ಷ. ಈಗ 5,000 ದಾಟಿದೆ ಆ ಪತ್ರಿಕೆಗೆ ಬರೆದ ಹನಿಗವನನ್ನೇ. ಈಗ 1-2 ಹನಿದನಿ ಹಾಗಾದ್ರೆ. ಖಂಡಿತ. ಇವಾಗ ನಿಮಗೆ ಬೇರೆ ಬೇರೆ ವಿಷಯಗಳಿಗೆ ಒಂದ್ಸಾರಿ ಏನಾಯ್ತು ಅಂದರೆ, ಬೆಂಗಳೂರಿನಲ್ಲಿ ಒಂದು ಕಾನ್ವೆಂಟಿಗೆ ಒಂದು ಚಿರತೆ ಬಂತು. ನಿಮ್ಗೆ ನೆನಪಿರ್ಬೋದು, ಒಂದು ಕಾನ್ವೆಂಟಿಗೆ ಚಿರತೆ. ಅದನ್ನು ಹೇಗೆ ಓಡಿಸೋದು ಅಂತ ಬೇರೆ ಬೇರೆ ಇಲಾಖೆಯವರೆಲ್ಲ ಬಂದು 8 ಗಂಟೆಗಳ ಸತತ ಕಾರ್ಯಾಚರಣೆ ಮಾಡಿ ಆ ಚಿರತೆಯನ್ನು ಓಡಿಸಿದ್ರು ಅಂತ ಸುದ್ದಿ. ಸರಿ, ನಾನು ಮರುದಿವಸ ಬರೆದೆ, ಪೇಪರ್ನಲ್ಲಿ ಇದೆಲ್ಲ ಓದಿ ಹನಿದನಿಯಲ್ಲಿ ಬರೆದೆ. ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು, ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು, ತಾನಾಗಿಯೇ ಓಡಿ ಹೋಗುತ್ತಿತ್ತು, ಯಾರಾದರೂ ಹೇಳಿದ್ದರೆ ಆ ಶಾಲೆಯ ಫೀಸು, ಡೊನೇಷನ್ನು. ಆ ಸುದ್ದಿ ನನಗೆ ಪ್ರೇರಣೆ. ಇನ್ನೊಂದ್ಸರಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳು, ಅನ್ನಭಾಗ್ಯ, ಶಾದಿ ಭಾಗ್ಯ, ಮೊಟ್ಟೆ ಭಾಗ್ಯ, ಹೀಗೆ ಇನ್ನು ಏನೇನೋ ಭಾಗ್ಯಗಳು, ಕ್ಷೀರ ಭಾಗ್ಯ. ಒಂದ್ಸರಿ ನೋಡ್ತೀನಿ ದಂತ ಭಾಗ್ಯ ಅಂತ. ಸೊ ಇದೆಂಥ ಭಾಗ್ಯ ಅಂತ ನಾನು ಸ್ವಲ್ಪ ಡೀಟೇಲ್ ಆಗಿ ನೋಡಿದೆ. ಭಾಳ ಖುಷಿ ಆಯ್ತು ನನಗೆ. ಆಗಷ್ಟೇ ನಾನು ರಿಟೈರ್ ಆಗಿದ್ದೆ. ಅದರಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಟು ಅಂತ, ಭಾಳ ಒಳ್ಳೆಯ ಯೋಜನೆ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಬರೆದೆ ಹನಿದನಿಯಲ್ಲಿ. ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಟು ದಂತ ಭಾಗ್ಯ ಯೋಜನೆ. ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಟು ದಂತ ಭಾಗ್ಯ ಯೋಜನೆ, ಅಚ್ಚಗನ್ನಡದಲ್ಲಿ ಹೇಳುವುದಾದರೆ ಹಲ್ಕಟ್ ಯೋಜನೆ. ನಿಜ. ಹೀಗೆ ಪತ್ರಿಕೆ ಸುದ್ದಿಗಳನ್ನೇ ನನಗೆ ಆಧಾರ ಇಟ್ಕೊಂಡು, ಈ ಕ್ರಿಕೆಟ್ ಮ್ಯಾಚ್ ನಡೆದ್ರೆ ಕ್ರಿಕೆಟ್ ಬರೀತೀನಿ, ಇನ್ನೇನೋ ಬರೆಯೋದು, ಎಲ್ಲ ಬೇರೆ ಬೇರೆ ಪದ್ಯಗಳು ಇರುತ್ತೆ. ಓಕೆ, ಈಗ ನಾವು ನಾಟಕದ ಬಗ್ಗೆ ಮಾತಾಡ್ತಾ, ಈಗ ಪುಕ್ಕಟೆ ಸಲಹೆ ನಾಟಕ ಸಿಕ್ಕಾಪಟ್ಟೆ 108ನೇ ಪ್ರದರ್ಶನ ಈ ತಿಂಗಳು ನಡೆಯುತ್ತೆ. ಅದು ಬೆಂಗಳೂರಲ್ಲಂತೂ ಸಾಕಷ್ಟು ಫೇಮಸ್ ಆಗ್ಬಿಟ್ಟಿದೆ ಒಂದು ನಾಟಕ. ಸೊ ನಾಟಕದಲ್ಲೂ ಹಾಸ್ಯ
ನಿಜ ನಿಜ. ಪ್ರಮುಖ ಪಾತ್ರ ಹೌದು, ಹಾಸ್ಯ ಮೇನ್ ಅಂದರೆ ಅದು ನಾನು ಪಕ್ಕಡೆ ತಲೆ ಬರೆದದ್ದು. ನಾನು ಬ್ಯಾಂಕ್ನಲ್ಲಿದ್ದಾಗ ನಮ್ಮ ಬ್ಯಾಂಕ್ ನೌಕರರಿಗೆ ಅಂತ ನಾನು ಚಿಕ್ಕದಾಗಿ ಬರೆದಿದ್ದೆ, ಒಂದು 30 ನಿಮಿಷ ಆಗುವಷ್ಟು ಆಪ್ತ ಸಲಹೆ ಅಂತ. ಇಲ್ಲಿ ಇದ್ರ ಟಿ ವಿನಲ್ಲಿ ಜ್ಯೋತಿಷ್ಯ ಹೇಳ್ತಾರಲ್ಲ, ಜನಕ್ಕೆ ಪ್ರಶ್ನೆ ಕೇಳೋದು, ಅವರು ಉತ್ತರ ಕೊಡೋದು, ಅದನ್ನು ಒಂದು ಹಾಸ್ಯದ ದಾಟಿಯಲ್ಲಿ ಬರೆದಿರೋದು ಅದು. ಆಮೇಲೆ ಈ ಬೆಂಗಳೂರು ಬಂದಮೇಲೆ ಅಶೋಕ್ ಅಂತ ವಿಶ್ವ ಪತಾಕ ಸಂಸ್ಥೆ ಅವರು ಅದನ್ನು ನನಗೊಂದು ನಾಟಕ ಬೇಕು ಅಂತ ಕೊಟ್ಟೆ, ಸ್ವಲ್ಪ ದೊಡ್ಡದು ಮಾಡಿ ಕೊಟ್ಟೆ ಅವರಿಗೆ. ಸೊ ಈಗ ಅದು 90 ನಿಮಿಷಗಳ ಪೂರ್ಣಾವಧಿ ನಾಟಕ. ಅವರು ಅದಕ್ಕೆ ಭಾಳ ಚೆನ್ನಾಗಿ ಅಭಿನಯಿಸ್ತಾರೆ. ಹಾಗಾಗಿ ಅದು ಜನರ ಬಾಯಿಂದ ಬಾಯಿಗೆ ಸುದ್ದಿ ಹರಡಿ ಸೊ ಪ್ರತಿ ಶೋನು ಹೌಸ್ಫುಲ್ ಆಗ್ತಾ ಇದೆ. 108 ಪ್ರದರ್ಶನ ಆಯ್ತು, ಇವಾಗ 109ನೇ ಪ್ರದರ್ಶನ ನಡೀತಾ ಇದೆ. ಸೊ ಗದ್ಯ ಸಾಹಿತ್ಯದ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಸುದೀರ್ಘವಾದಂತಹ 45 ವರ್ಷಗಳ ಸಾಹಿತ್ಯ ಕೃಷಿಯಲ್ಲಿ, ಸಾಹಿತ್ಯ ಲೋಕದಲ್ಲಿ ತಾವಿದ್ದೀರಿ. ಈ ಗದ್ಯ ಸಾಹಿತ್ಯದ ಬಗ್ಗೆ ಏನ್ ಹೇಳ್ತೀರಿ ಸರ್? ಇವತ್ತಿನ ಕಾಲದಲ್ಲಿ ಓದುಗರಿಗೆ ಈ ಗದ್ಯ ಸಾಹಿತ್ಯ ಎಷ್ಟು ಹತ್ತಿರವಾಗುತ್ತೆ? ಗದ್ಯ ಸಾಹಿತ್ಯಕ್ಕೆ ಸಾಕಷ್ಟು ಓದುಗರಿದ್ದಾರೆ. ಇವಾಗ ನೋಡಿ, ಎಲ್ಲ ನಿಮ್ಮ ಪಬ್ಲಿಷರ್ಸ್ ಹತ್ರ ನೀವು ಕೇಳಿದರೆ ಪದ್ಯ ಯಾರಿಗೂ ಬೇಡ ಅಂತಾರೆ. ಮುದ್ದಣನೇ ಹೇಳಿದ್ದಾನೆ, ಕವಿ ಮುದ್ದಣನೇ ಆ ಕಾಲದಲ್ಲಿ, ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂತ ಅಲ್ವಾ. ಸೊ ಗದ್ಯಕ್ಕೆ ಒಳ್ಳೆಯ ಓದುಗರಿದ್ದಾರೆ. ಕಾದಂಬರಿಗಳು, ಕತೆ ಕಾದಂಬರಿಗಳಿಗೆ ಹೆಚ್ಚು ವ್ಯಾಪಾರ. ಕವಿತೆಗಳಿಗೆ ಪ್ರಕಾಶಕರೇ ಸಿಗೋದಿಲ್ಲ ಅನ್ನುವ ಪರಿಸ್ಥಿತಿ. ನಾನು ಮಾತ್ರ ಆ ವಿಷಯದಲ್ಲಿ ಭಾಳ ಅದೃಷ್ಟವಂತ. ನನ್ನ ಹನಿ ಖಜಾನೆ ಅನ್ನುವ ಒಂದು ಪುಸ್ತಕ 8 ಮುದ್ರಣಗಳಿಂದ ಕಂಡಿದೆ. ಹಾಗಾಗಿ ನನ್ನ ಕವನಗಳು, ಅದು ಹನಿಗವನ, ಇಡಿಗವನ ಎಲ್ಲದಕ್ಕೂ ಪ್ರಕಾಶಕರು ಸಿಗ್ತಾ ಇದ್ದಾರೆ. ಆದರೆ ಬೇರೆ ಕವಿತೆಗಳಿಗೆ ಅಷ್ಟು ಸಂಕೀರ್ಣವಾದ ಕವಿತೆಗಳಿಗೆ ಇವಾಗ ಓದುಗರು ಸಿಗ್ತಾ ಇಲ್ಲ ಒಂದು. ಮತ್ತು ನನ್ನದೊಂದು ಗದ್ಯದಲ್ಲಿ ಒಂದು ವೈಶಿಷ್ಟ್ಯ ಅಂದರೆ ಪದ್ಯ ಮತ್ತು ಗದ್ಯನ ಮಿಶ್ರಣ ಮಾಡಿ ನಾನು ಬರಿತೀನಿ. ಅದೊಂಥರ ನವಚಂಪು ಶೈಲಿ ಅಂತ ಕೆಲವರು ಕರೆದಿದ್ದಾರೆ ಅದನ್ನು. ಮಧ್ಯ ನನ್ನದು ಬೇರೆಯವ್ರ ಚಿಕ್ಕ ಪದ್ಯಗಳನ್ನು ನಾನು ಸಾಂದರ್ಭಿಕವಾಗಿ ಉಲ್ಲೇಖಿಸಿ ಅವೆರಡರ ಮಿಶ್ರಣವನ್ನು ಮಾಡಿದ್ದೀನಿ. ಮತ್ತು ಸಾಧಾರಣವಾಗಿ ಹಾಸ್ಯದ ದಾಟಿಯಲ್ಲಿ ಇರೋದ್ರಿಂದ ಅವುಗಳು ಹೆಚ್ಚು ಜನಪ್ರಿಯ ಆಗಿವೆ. ಆಮೇಲೆ ನನಗೆ ಭಾಳ ಪದ್ಯದ ಕೃಷಿಯಲ್ಲಿ ನನಗೆ ತುಂಬ ಸಮಾಧಾನ, ಸಂತೋಷ ಕೊಟ್ಟಿರೋ ಸಂಗತಿ ಅಂತಂದರೆ, ನಾನು ಮಕ್ಕಳ ಪದ್ಯದಿಂದ ಆರಂಭಿಸಿದ್ದು. ಆವಾಗ ನನಗೆ ಏನೋ ಕಲ್ಪನೆಯೂ ಇರಲಿಲ್ಲ, ಇದೆಲ್ಲ ಪ್ರಕಟ ಆಗುತ್ತೆ, ಪುಸ್ತಕ ಆಗುತ್ತೆ ಅನ್ನೋ ಕಲ್ಪನೆಯಿಂದ ಏನೋ ಒಂದು ಆಟದ ಹಾಗೆ ನಾನು ಪದ್ಯ ಬರಿತಾ ಹೋದೆ. ಇವತ್ತು ಪಠ್ಯ ಪುಸ್ತಕದಲ್ಲಿ ಮಕ್ಕಳು ನನ್ನ ಪದ್ಯನ ಓದ್ತಾ ಇದ್ದಾರೆ. ಓದ್ತಾರೆ ಅಷ್ಟೇ ಅಲ್ಲ, ಅದನ್ನು ವಿಡಿಯೋ ಮಾಡಿ ಕಳಿಸ್ತಾರೆ ನನಗೆ. ನಿಮ್ಮ ರಚನೆ H. ಡುಂಡಿರಾಜ್ ಅಂತಾರೆ, ಭಾಳ ಖುಷಿ ಅನಿಸುತ್ತೆ. ಸಾರ್ಥಕತೆ. ಹೌದು. ಈಗ 2ನೇ ಕ್ಲಾಸಿನ ಪಠ್ಯದಲ್ಲಿ ಈನೆಲ್ಲ ಈಜಲ ಅಂತ ಒಂದು ಹಾಡಿದೆ. 3ನೇ ಕ್ಲಾಸಿನ ಪಠ್ಯದಲ್ಲಿ ಇದೆ. ಈಗ ಅನೇಕ ಪಠ್ಯ ಪುಸ್ತಕಗಳಲ್ಲಿ ಹೋಗಿದೆ. ಸೊ ಅದೊಂಥರ ಸಾರ್ಥಕವಾದ ಅನಿಸಿಕೆಯನ್ನು ಕೊಡುತ್ತೆ. ಇಷ್ಟೆಲ್ಲ ಇದರೆಲ್ಲರ ಜೊತೆಗೆ ಈಗ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತಂದ್ರೆ, ಈಗ ಹಾಸ್ಯ ಅಥವಾ ಒಂದು ನಗಬೇಕು, ನಗು ಅನ್ನುವಂಥದ್ದು ನಮ್ಮ ಜೀವಕ್ಕೆ ಎಷ್ಟು ಅವಶ್ಯಕತೆ ಇದೆ, ಅತ್ಯವಶ್ಯಕತೆ ಇದೆ. ನಾವೇನು ಮಾಡ್ತೀವಿ, ನಗಬೇಕು ಅಂತಂದರೆ ಇಲ್ಲ ಒಂದು ಕಡೆ ಹೌದಪ್ಪ, ನಗುವಿನಲ್ಲೂ ಥರದ ನಗುಗಳಿವೆ ಅಲ್ವಾ. ಬೇಕಂತ ನಗೋದು, ಇಲ್ಲ ಮಂದಹಾಸ, ಇಲ್ಲ ನಗುಮುಗ, ಈ ನಾವು ವ್ಯತ್ಯಾಸಗಳನ್ನು ನೋಡ್ತಿದ್ದಾಗ ನಗೋದಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗ್ಬಿಟ್ಟಿದೆ. ಇವತ್ತಂತೂ ಈ ಸ್ಟ್ಯಾಂಡಪ್ ಕಾಮಿಡಿ ಅನ್ನುವಂಥದ್ದು ಎಷ್ಟರ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ, ನಗೋಕ್ಕೋಸ್ಕರನೇ ಜನ ಟಿಕೆಟ್ ಕೊಟ್ಟು ಹೋಗುವಂತಹ ಒಂದು ಕಾಲ ಇದು. ಆದರೆ ನಿಮ್ಮಗಳ ಕಾಲದಲ್ಲಿ, ನಮ್ಮಗಳ ಕಾಲದಲ್ಲಿ ಈ ಹಾಸ್ಯೋತ್ಸವ, ಹರಟೆ ಕಾರ್ಯಕ್ರಮ ಇವೆಲ್ಲ ನಾವು ನೋಡ್ತಿದ್ವಿ, ಕೇಳ್ತಿದ್ವಿ ಅಲ್ವಾ. ಇಂತಹ ಒಂದು ಖುಷಿ ಸಿಗ್ತಾ ಇತ್ತು. ಆ ರೀತಿಯ ಖುಷಿ ಕೊಟ್ಟಂತಹ ವೇದಿಕೆಗಳು ಯಾವ್ದ್ಯಾವುದು ಸರ್ ನಿಮಗೆ? ಇದು ಸಾಧಾರಣ 2003ರಿಂದ ಈ ನಗೆ ಹಬ್ಬಗಳು, ಹಾಸ್ಯೋತ್ಸವಗಳು ಹೆಚ್ಚು ಬೇಡಿಕೆಗೆ ಬಂದವು. ಹೌದು. ಅದರಲ್ಲಿ ಸ್ಟ್ಯಾಂಡಪ್ ಕಾಮಿಡಿ, ಒಬ್ಬರಾದ್ಮೇಲೆ ಒಬ್ಬರು ಭಾಷಣ ಮಾಡೋದು, ಈ ಜೋಕ್ಗಳನ್ನ ತಮ್ಮದೇ ಅನುಭವ ಅನ್ನೋ ರೀತಿಯಲ್ಲಿ ಹೇಳೋದು ಮಾಡ್ತಾ ಇದ್ರು. ನನ್ನ ಪದ್ಯಗಳನ್ನು ಕೆಲವರು ಉಲ್ಲೇಖ ಮಾಡ್ತಾ ಇದ್ರು. ಸೊ ಅದನ್ನ ನೋಡಿ ನಾನೇ ಯಾಕೆ ಹೇಳ್ಬೋದು, ಅವ್ರಿಗಿಂತ ಇನ್ನೂ ಚೆನ್ನಾಗಿ ನಾನು ಹೇಳ್ಬೋದು. ಯಾವ ರೀತಿ ಹೇಳ್ತಾ ಇದ್ರಿ ನೀವು ಜನಗಳನ್ನ? ನಾನು ಅದಕ್ಕೆ ಏನಾದ್ರು ಒಂದು ಹಿನ್ನೆಲೆ ಕೊಟ್ಟು ಅದೊಂದು ಕಥೆ ರೂಪದಲ್ಲಿ ಶುರು ಮಾಡಿಬಿಟ್ಟು ಆಮೇಲೆ ಅದನ್ನ ಹೇಳ್ತೀನಿ, ಯಾಕೆ ಹೀಗೆ ಅಂತ ಏನು ಹೇಳಿಬಿಟ್ಟು. ಇವಾಗ ನಿಮ್ಮ ಈ ಪ್ರಶ್ನೋತ್ತರ ಎಷ್ಟೋ ಜನ ಕೇಳ್ತಾರೆ, ಸರಿ ಡುಂಡಿರಾಜ ಅಂದ್ರೆ ಏನು, ಅದು ನಿಮ್ಮ ಸ್ವಂತ ಹೆಸರಾ, ನಿನ್ನ ಹೆಸರಲ್ಲಿ ಬಾಡಿಗೆ ಹೆಸರು, ಲೀಸ್ ಹೆಸರು ಅಂತ? ಅಲ್ಲ ಸರ್, ಅದು ನಿಮ್ಮ ಕಾವ್ಯನಾಮವ ಅಂತ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ. ಹಿಂದಿನ ಕವಿಗಳು ಕಾವ್ಯಕ್ಕೆ ನಾಮ. ಹೀಗೆ ನನ್ನ ಹೆಸರು ಡುಂಡಿರಾಜ ಕಾವ್ಯನಾಮ ಅಲ್ಲ, ಅದು ಗಣಪತಿ ಹೆಸರು ಅಂತ. ಹೀಗೆ ಒಂದೊಂದಕ್ಕೆ ಒಂದು ಲಿಂಕ್ ಮಾಡಿಬಿಟ್ಟು ನಾನು ಹೇಳ್ತೀನಿ. ಸೊ ಅದು ಬೇರೆಯವ್ರಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಜೊತೆಗೆ ನಾನು ಅಲ್ಲಿವರೆಗೆ ನಾನು ಕವಿಗೋಷ್ಠಿಗಳಲ್ಲಿ ಭಾಷಣ ಮಾಡ್ತಾ ಇದ್ದ ರೀತಿಯೇ ಬೇರೆ. ಪುಸ್ತಕ ನೋಡಿಕೊಂಡು ಓದ್ಕೊಂಡು ನಾವು ಮಾಡೋದು.
ಈ ಇದರಲ್ಲಿ ಹಾಸ್ಯೋತ್ಸವದಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಹೌದು. ನಿಮಗೆ ಪುಸ್ತಕ ನೋಡೋಕ್ಕಲ್ಲಿ ಇದೇ ಇರೋದಿಲ್ಲ, ಡಯಾಸೇ ಇರಲ್ಲ. ಬರೀ ಇದು ಇಟ್ಕೊಂಡು ಮೈಕ್ ಇಟ್ಕೊಂಡು ಮಾತಾಡ, ಹ್ಯಾಂಡ್ ಮೈಕ್ ಇಟ್ಕೊಂಡು ಮಾತಾಡಬೇಕು. ಸೊ ಅದನ್ನೆಲ್ಲ ನಾನು ಕಲ್ತ್ಕೊಂಡೆ ಹಾಸ್ಯೋತ್ಸವಕ್ಕೆ ಹೋದ್ಮೇಲೆ. ಒಂದಿಷ್ಟು ಪದ್ಯಗಳನ್ನು ಬಾಯ್ಪಾಠ ಮಾಡಿಕೊಂಡು ಇದು ಹಸ್ತಪ್ರತಿ ನೋಡ್ದೇನೆ ಜನರನ್ನ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕವನ ವಾಚನ ಮಾಡೋದು. ಸೊ ಆ ರೀತಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡೆ. ಸೊ ಇವಾಗ ರೀಲ್ಸು. ಹೌದು, ಅದು ಟ್ರೆಂಡ್ ಅಲ್ಲಿ ಇದೆ ಇವಾಗ. ಸೊ ನೀವೇ ಹೇಳ್ದಾಗೆ ಈ ಮೊದಲು ತಿಳಿಸ್ಕೊಟ್ರಿ ತಾವು ರೀಲ್ಸ್ ಅಲ್ಲಿ ಎಷ್ಟೊಂದು ವೀಕ್ಷಕರನ್ನ ಪಡೆದಿದ್ದೀರಿ ಅಂತ ಹೇಳಿ. ನಾವು ಯಾಕೆ ಈ ಕಾರ್ಯಕ್ರಮದಲ್ಲಿ ಒಂದು ರೀಲ್ಸ್ ಮಾಡುವ? ಖಂಡಿತ, ನೀವು ಜೊತೆ ಆದ್ರೆ ಅದಕ್ಕಿಂತ ಖಂಡಿತ ಮಾಡೋಣ. ಹಾಗಾದ್ರೆ ನೀವು ರೆಡಿನಾ? ನಾನಂತೂ ರೆಡಿ. ಓಕೆ, ಇವಾಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಆಗುತ್ತೆ ಅಲ್ವಾ? ಹೌದು. ದ್ರೌಪದಿ ವಸ್ತ್ರಾಪಹರಣಕ್ಕೆ ಯಾರು ಕಾರಣ? ಕೌರವರು. ಕೌರವರ? ಇಲ್ಲ, ಕೇಳಿ. ಕೌರವರ ತಪ್ಪಿಲ್ಲ, ಕೌರವರ ತಪ್ಪಿಲ್ಲ, ದ್ರೌಪದಿಯಿಂದಲೇ ಆದದ್ದು ವಸ್ತ್ರಾಪಹಾರ. ಕೌರವರ ತಪ್ಪಿಲ್ಲ, ದ್ರೌಪದಿಯಿಂದಲೇ ಆದದ್ದು ವಸ್ತ್ರಾಪಹಾರ. ಸೀರೆಯನ್ನೇ ಆಕೆ ಹುಟ್ಟದ್ದು ಯಾಕೆ, ಇರಲಿಲ್ಲವೇ ಚೂಡಿದಾರ? ನೋಡಿ ಅಲ್ವಾ? ಈಗ ನಾನು ಕೇಳ್ತೀನಿ, ಕಾಲು ನೋವು ಹೇಗಿದೆ? ಏನಂದ್ರಿ? ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ಹೌದೇ? ಬೆನ್ನು ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ಹಾಗಾದ್ರೆ ತಲೆನೋವು ಹೇಗಿದೆ? ತವರು ಮನೆಗೆ ಹೋಗಿದೆ. ಇದನ್ನ ನಿಮ್ಮ ಮನೆಯವರು ಕೇಳಿದ್ರೆ ಅವ್ರು ಏನ್ ಹೇಳ್ಬೋದು ಸರ್ ಹಾಗಾದ್ರೆ? ಅಲ್ವಾ? ತುಂಬಾ ಜನ ಹಾಗೆ ಕೇಳಿ ಕೇಳಿ ಈಗ ಅವ್ರು ಏನ್ ಮಾಡ್ತಾರೆ, ನಾನೇನು ಸುಮ್ಮನೆ ಇರಲ್ಲ, ಅವ್ರ ಬಗ್ಗೆ ನಾನು ಬರೀತೀನಿ ಅಂತಾರೆ ಅವರು. ಅವ್ರು ಏನು ಬರ್ದಿದ್ದಾರೆ ಗೊತ್ತಾ? ಅವರಿಗೂ ಯಾರೋ ಕೇಳ್ತಾರೆ ನಿಮ್ಮ ಹಾಗೆ ವಾಕಿಂಗ್ ಹೋದಾಗ, ಕಾಲು ನೋವು ಹೇಗಿದೆ? ಇನ್ನೂ ಸ್ವಲ್ಪ ಬೀಗಿದೆ. ಸೊಂಟ ನೋವು ಹೇಗಿದೆ? ಪೂರ್ತಿ ವಾಸಿಯಾಗಿದೆ. ತಲೆನೋವು ಹೇಗಿದೆ? ಭಾಷಣಕ್ಕೆ ಹೋಗಿದೆ. ಅಲ್ವಾ? ಅವರು ಹೇಳ್ಬೋದು. ಇವಾಗಲೇ ಹೇಳಿದಾಗೆ ಈ ರೀತಿ ನಗು ಭಾಳ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಸಮಾಜದ ಆರೋಗ್ಯಕ್ಕೂ ಒಳ್ಳೆಯದು. ನಗು ಜನರನ್ನ ಬೆಸೆಯುತ್ತೆ ಅಲ್ವಾ? ಜನರ ನಡುವೆ ಸ್ನೇಹವನ್ನ ಉಂಟು ಮಾಡುತ್ತೆ. ಆ ರೀತಿ ಒಂದು ಆರೋಗ್ಯಕರವಾದ ನಗು ಅದು ಬೇಕು ಅಂತ ಇವತ್ತು ವೈದ್ಯರೇ ಹೇಳ್ತಾ ಇದ್ದಾರೆ. ಆರೋಗ್ಯಕ್ಕೆ ಬಹಳಷ್ಟು ಮುಖ್ಯ ನಗು. ಈಗ ನಿಮ್ಮ ಈ ಒಂದು ಸಾರಸ್ವತ ಲೋಕದಲ್ಲಿ ಸಾಕಷ್ಟು ಒಡನಾಡಿಗಳ ಕವಿಗಳು ಇದ್ದಾರೆ ನಿಮ್ಮ ಜೊತೆ. ಈಗ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ನಿಮಗೆ ಕಾವ್ಯಕ್ಕೆ ಗುರು ಅಂತ ತಾವು ಹೇಳ್ಕೊಂಡಿದ್ದೀರಿ. ಬಿ.ಆರ್. ಲಕ್ಷ್ಮಣ್ ರಾವ್ ಅವರಿದ್ದಾರೆ, ಸೇರಿದಂತೆ ಇನ್ನೂ ಅನೇಕ ಜನ ಕವಿವರಿಯರಿದ್ದಾರೆ. ಅವರೆಲ್ಲರನ್ನ ನೀವು ಇವತ್ತು ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ, ಈಗ ನಾವು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅಂದಾಗ ಸುದೀರ್ಘ ವರ್ಷಗಳ ಕಾಲ ಅತ್ಯಾಪ್ತತೆ, ಏನು ಹೇಳ್ತೀರಿ ಸರ್? ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಮತ್ತು ಬಿ.ಆರ್. ಲಕ್ಷ್ಮಣ್ ರಾವ್ ಸುಮಾರು 4 ದಶಕಗಳ ಗೆಳೆತನ. ಲಕ್ಷ್ಮಣ್ ರಾವ್ ಅಫ್ಕೋರ್ಸ್ ಎಲ್ಲರ ಹತ್ರ ಏಕವಚನದ ಗೆಳೆಯ, ಆದರೆ ನಾನು ಅವ್ರನ್ನ ಗುರು ಅಂತ ನೋಡ್ತೀನಿ. ಹಾಗಾಗಿ ಗುರು ಗೆಳೆಯ ಅಂತಾನೆ ನಾನು ಅವ್ರಿಗೆ ಕೇಳಿಯೋದು. ಗುರು ಗೆಳೆಯ ಗುರು ಗೆಳೆಯ ಅಂತ. ನನಗಿಂತ 10 ವರ್ಷ ದೊಡ್ಡವನು. ನನಗೆ 69 ವರ್ಷ, ಅವನಿಗೆ 79 ಲಕ್ಷ್ಮಣ್ ರಾವ್ಗೆ. ಅವರು ನಮ್ಮದು ಅತ್ತೆ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಇನ್ನೂ ಸ್ವಲ್ಪ ದೊಡ್ಡವರು, ಇನ್ನೂ 3 ವರ್ಷ ದೊಡ್ಡವರು. ನಾವು 3 ಜನ ಒಟ್ಟಿಗೆ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ವಿ. ನಾನು ಬೆಂಗಳೂರಿಗೆ ರಿಟೈರ್ ಆಗಿ ಬಂದ ಮೇಲೆ ಅಲ್ಲಿವರೆಗೆ ನಾನಿದ್ದ ಊರಿಗೆ ಅವ್ರು ಬರ್ತಾ ಇದ್ರು. ನಾನು ಯಾವ ಊರಿಗೆ ಟ್ರಾನ್ಸ್ಫರ್ ಆದರೂ ಅಲ್ಲೇನೋ ಒಂದು ಕಾರ್ಯಕ್ರಮ ಆದರೆ ಅವರಿಬ್ಬರು ಬರೋರು, ನಮ್ಮ ಮನೇಲೇ ಉಳ್ಕೊಳ್ಳೋರು. ಭಾಳ ಅದ್ಭುತವಾದ ದಿನಗಳು ಎಲ್ಲ. ನಾವೆಲ್ಲ ಒಟ್ಟಿಗೆ ಪ್ರವಾಸಕ್ಕೆ ಹೋದಾಗ ಲಕ್ಷ್ಮಣ್ ರಾವ್ಗೆ ಎಲ್ಲೋ ನಿಲ್ಲಿಸಬಾರ್ದು, ಆದಷ್ಟು ಬೇಗ ಅವನು ರೂಮಿಗೆ ಹೋಗಿ ಒಂದೇನೇನೋ ಕಾರ್ಯಕ್ರಮಗಳಲ್ಲಿ ಇರುತ್ತೆ ಅಲ್ಲಿ. ಮಧ್ಯದಲ್ಲಿ ಹೆಚ್ಚಂದ್ರೆ ಒಂದು ಕಾಫಿ ಸಿಗರೇಟ್ ನಿಲ್ಲಿಸಿದ್ರು ಸಾಕು. ವೆಂಕಟೇಶ್ ಮೂರ್ತಿ ಅವ್ರಿಗೆ ಹಾಗಲ್ಲ, ಅವ್ರಿಗೆ ರಸ್ತೆ ಮೇಲೆ ಇರುತ್ತೆ ಅವ್ರ ಗಮನ ಎಲ್ಲ. ಎಲ್ಲೋ ಒಳ್ಳೆ ತರಕಾರಿ ಕಂಡ್ರೆ ನಿಲ್ಸೋದು, ಎಲ್ಲೋ ಕಡಲೆಕಾಯಿ ಮಾರ್ತಾ ಇದ್ದಾನೆ ನಿಲ್ಲಿಸಿ ತಗೊಳ್ಳೋದು, ಈ ಥರ ಅವ್ರದ್ದು. ಅದರಿಂದಾಗಿ ನಮ್ಮ ಪ್ರಯಾಣ ನಿಧಾನ. ಲಕ್ಷ್ಮಣ್ ರಾವ್ ಚಡ್ಪಡಿಸೋದು, ಏನು HSV ಎಲ್ಲ ಕಡೆ ನಿಲ್ಲಿಸ್ತಾರೆ ಅಂತ. ಒಂದ್ಸಲ ನಾನು ಹಿಂಗೆ ಹೋಗ್ತಿರ್ಬೇಕಾದ್ರೆ ನಾನು ಮುಂದೆ ಕೂತಿದ್ದೆ. ಲಕ್ಷ್ಮಣ್ ರಾವ್ ನನ್ನ ಬೆಂತಟ್ಟಿ ಕಿವಿಯಲ್ಲಿ ಕಿಟಕಿಗೆ ಸ್ವಲ್ಪ ಪೇಪರ್ ಅಡ್ಡ ಹಿಡಿ ಅಂದ. ಯಾಕೆ ಅಂತ ಕೇಳಿದೆ. ಅಲ್ಲಿ ಮುಂದ್ಗಡೆ ಕಡಲೆಕಾಯಿ ಇಟ್ಟಿದ್ದಾರೆ, HSV ನೋಡಿದ್ರೆ ನಿಲ್ಲಿಸ್ತಾನೆ. ಅವ್ರು ಭಾಳ ತಿಂಡಿ ಬಗ್ಗೆ ಭಾಳ ಇಷ್ಟ HSV ಅವರಿಗೆ. ಇವಾಗ ನೆನಪಾಗುತ್ತೆ. ಅವ್ರ ದಿನ ನನಗೆ ಯಾವಾಗ ಫೋನ್ ಮಾಡಿದ್ದಾರೆ, ಡುಂಡಿ ಮನೆಯಲ್ಲಿ ಏನು ತಿಂಡಿ ಅಂತ ಕೇಳೋರು. ಮತ್ತೆ ನಮ್ಮ ಹೆಂಡತಿ ಸೌತ್ ಕೆನಡಾದವಳಲ್ಲ, ಕೊಟ್ಟೆ ಕಡುಬು, ಹಸಿನಕಾಯಿ ಹುಳಿ ಮತ್ತು ಪತ್ರೊಡೆ ಬಾಯ್ಬಿಟ್ಟು ಕೇಳೋರು ಅವ್ರು. ಭಾರತಿ ಯಾವಾಗ ನನಗೆ ಪತ್ರೊಡೆ ಮಾಡಿಸ್ತೀರಿ ಅಂತ. ಸೊ ಅದಕ್ಕೆ ನಾನು ಒಂದು ಲೇಖನನೇ ಬರೆದ್ಬಿಟ್ಟೆ, ಭಾರತಿ ಮತ್ತು HSV ಪತ್ರೊಡೆ ಮಿತ್ರರು ಅಂತ. ಪತ್ರ ಮಿತ್ರರು ಇದ್ದಾಗೆ ಪತ್ರೊಡೆ ಮಿತ್ರರು ಅಂತ. ಸೊ ಇದು ಇನ್ನೊಂದು ಭಾಳ ಸುಮತೀಂದ್ರ ನಾಡಿನ ಜೊತೆ ಒಂದು ಒಳ್ಳೆಯದು ನೆನಪಾಗುತ್ತೆ. ಮಂಗಳೂರು ಆಕಾಶವಾಣಿಯದ ಕವಿಗೋಷ್ಠಿ, ಅದು ಯುಗಾದಿ ಕವಿಗೋಷ್ಠಿ. ಟೌನ್ ಹಾಲ್ನಲ್ಲಿ ಆಹ್ವಾನಿತ ಶ್ರೋತೃಗಳ ಮುಂದೆ ನಡೆದ ಗೋಷ್ಠಿ, ಕಂಬಾರರ ಅಧ್ಯಕ್ಷತೆ.
ಕಂಬಾರರು ಆಕಾಶವಾಣಿ ಕಾರ್ಯಕ್ರಮ ಎಲ್ಲ ಸಮಯಕ್ಕೆ ಸರಿಯಾಗಿ ಆರಂಭ ಆಗಬೇಕಲ್ಲ, ಆದ್ರೆ ಕಂಬಾರನ್ನು ಕೇಳೋರು ಯಾರು? ಅವರು 10 ನಿಮಿಷ 15 ನಿಮಿಷ ತಡವಾಗೇ ಬಂದರು. ಇವರು ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಆಮೇಲೆ ನಾಡಿಗರು ಇದ್ದರು, ಆಮೇಲೆ ಇನ್ನೂ ಕೆಲವು ಲಕ್ಷ್ಮಣರಾವ್ ಇದ್ದರು. ನನಗೂ ಮಂಗಳೂರಲ್ಲಿದ್ದಾಗ ಸೊ ನಾನು ಇದ್ದೆ ಅಲ್ಲಿ. ನಾಡಿಗರು ನನ್ನನ್ನು ನೋಡಿ ಒಂದು ಪದ್ಯ ಹೇಳ್ಬಿಟ್ರು. ನನಗೆ ಭಾಳ ಖುಷಿ ಆಯ್ತು. ನಾಡಿಗರು ನನ್ನ ಬಗ್ಗೆ ಆಶೋಕವನ ಅಂತ. ಬಾರೋ ಡುಂಡಿ ರಾಜ ನಿನಗ ತೋರಿಸ್ತೀನಿ ಮೋಜ, ಬಾರೋ ಡುಂಡಿ ರಾಜ ನಿನಗ ತೋರಿಸ್ತೀನಿ ಮೋಜ, ಆಕೆಯಂತ ಹುಡುಗಿ ನವಿಲು ನಾಚುವಂತ ನಡಿಗಿ, ಬಾರೋ ಡುಂಡಿ ರಾಜ ನಿನಗ ತೋರಿಸ್ತೀನಿ ಮೋಜ, ಆಕೆ ಉಡುವ ಸೀರಿ ಬೆಳಕು ಹೋಗುತ್ತಾದ ತೂರಿ. ಸೊ ಈ ಥರ ಉದ್ದಕ್ಕೂ ಪದ್ಯ ಬಂದ್ಬಿಟ್ರು. ನನಗೆ ಭಾಳ ಖುಷಿ ಆಯ್ತು. ಏನು ನಾಡಿಗರಂತ ದೊಡ್ಡ ಕವಿ ನನ್ನ ಬಗ್ಗೆ ಪದ್ಯ ಬರೆದ್ರು ಅಂತ ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ. ಆಮೇಲೆ ಲಕ್ಷ್ಮಣರಾವ್ ಆಮೇಲೆ ಹೇಳಿದರು, ಸುಮ್ಮನಿರಾವ್ ನಿನ್ನ ಬಗ್ಗೆ ಅಲ್ಲ ಅದು, ಅವ್ರು ಬೆಂಗಳೂರಿನಲ್ಲಿ ಬಸವರಾಜ್ ಕಲ್ಗುಡಿ ಸಿಕ್ಕಿದ್ರೆ ಬಾರೋ ಬಸವರಾಜ ಅಂತಾರೆ. ಎಲ್ರಿಗೂ ಅದೇ ರಾಜ ಇದ್ರು ಸಾಕು ಅವ್ರಿಗೆ ಅಂತ ಹೇಳಿದ್ರು. ನಿಮ್ಮ ಈ ಒಂದು ಹಾಸ್ಯೋತ್ಸವ ವಿದೇಶದಲ್ಲಿಯೂ ಕೂಡ ವಿದೇಶಿಗರಿಗೆ ಅಥವಾ ವಿದೇಶದಲ್ಲಿರುವಂತಹ ಕನ್ನಡಿಗರಿಗೂ ಕೂಡ ಒಂದು ನಗೆಯನ್ನು ಬೀರಿಸುವಂತಹ ಕೆಲಸ ಮಾಡ್ತಿದೆ ಅಂತಂದ್ರೆ ತಪ್ಪಿಲ್ಲ. ನಾನು ವಿದೇಶಕ್ಕೆ ಹೋಗೋ ಮೊದಲೇ ನನ್ನ ಕವಿತೆಗಳು ನಾಟಕಗಳೆಲ್ಲ ವಿದೇಶಕ್ಕೆ ಹೋಗಿದ್ವು. ಆವಾಗ ನಾನು ಅಂದ್ಕೊಳ್ಳೋದಿಲ್ಲ, ನನ್ನ ಕವಿತೆ ಅಂತ ನನಗೆ ಹೇಳ್ತಾರೆ, ನನ್ನ ನಾಟಕನಲ್ಲಿ ಆಡ್ತಾರೆ, ನನ್ನ ಯಾಕೆ ಯಾರು ಕರೆಯಲ್ಲ ಅಂತ ನಾನು ಅನ್ಕೋತಾ ಇರುವಾಗ 2011ರಲ್ಲಿ ದುಬೈನಲ್ಲಿ ನನಗೆ ಕರೆದ್ರು. ದುಬೈನಲ್ಲಿ ಕರೆದು ಅಲ್ಲಿ ಒಂದು ಕವಿಗೋಷ್ಠಿ ಮಾಡಿದ್ದು, ಅಂತಾರಾಷ್ಟ್ರೀಯ ಚುಟುಕು ಕವಿಗೋಷ್ಠಿ ಮಾಡಿ ಅದರ ಅಧ್ಯಕ್ಷತೆ ನನಗೆ ಚುಟುಕು ಸಾಮ್ರಾಟ್ ಅಂತ ಏನೋ ಒಂದು ಇದರ ಕೊಟ್ಟರು. ಅಲ್ಲಿ ಪ್ರಕಾಶ್ ಪಯ್ಯಾರ್ ಅಂತ ಒಬ್ಬರು ಮಾಡಿದರು. ಅದು ನನ್ನ ಮೊದಲ ವಿದೇಶ ಯಾತ್ರೆ. ಅಲ್ಲಿ ಅವಕಾಶ ದೊಡ್ಡ ಸಮಾರಂಭ ಹೆಚ್ಚು ಸಮಯ ಸಿಕ್ಕಿರಲಿಲ್ಲ. ಅಮೆರಿಕಕ್ಕೆ ನಾನು 2012ರಲ್ಲಿ ಮೊದಲ ಬಾರಿ ಹೋದೆ ಅಕ್ಕ ಸಮ್ಮೇಳನ. ಆನಂತರ ಅಲ್ಲಿ ಬೇರೆ ಬೇರೆ ಕನ್ನಡ ಸಂಘಗಳಲ್ಲಿ ಸುಮಾರು ಒಂದು 20 ದಿವಸ ಇದ್ವಿ. ಕಪ್ಪಣ್ಣ, ನಾನು, ಆಮೇಲೆ TN ಸೀತಾರಾಮು ಅವೆಲ್ಲ ಜೊತೆಯಾಗಿ ಇದ್ವಿ, ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಅವರಿಗೆ ಎಷ್ಟು ಖುಷಿ ಅಂತಂದರೆ, ಯಾರು ಕನ್ನಡ ನಾಡಿನಿಂದ ಕವಿಗಳು ಸಂಗೀತಗಾರರೆಲ್ಲ ಬಂದರೆ ಅವ್ರಿಗೆ ಭಾಳ ಅಪರೂಪ ಅಲ್ಲ ಅದು. ಸೊ ಅವ್ರಿಗೆ ಭಾಳ ಖುಷಿ ಕೊಡುತ್ತೆ. ತುಂಬ ಚಪ್ಪಾಳೆ ಮತ್ತು ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಓವೇಷನ್ನು ಎಲ್ಲ ಇರುತ್ತೆ ಅಲ್ಲಿ. ಸೊ ನನಗೆ ಅವ್ರ ಬಗ್ಗೆ ಬಹಳ ಖುಷಿಯಾಗಿ ನಾನೊಂದು ಕವಿತೆ ಬರೆದೆ, ಆಶು ಕವಿತೆ. ಕನ್ನಡ ನಾಡಿನಿಂದ ಬಹಳ ದೂರ ಇರುವ ನೀವೆಲ್ಲ ದಾಖಲೆಗಳ ಪ್ರಕಾರ ಅನಿವಾಸಿ. ಕನ್ನಡ ನಾಡಿನಿಂದ ಬಹಳ ದೂರ ಇರುವ ನೀವೆಲ್ಲ ದಾಖಲೆಗಳ ಪ್ರಕಾರ ಅನಿವಾಸಿ. ನಿಮ್ಮ ಕನ್ನಡಾಭಿಮಾನ ಕಂಡಾಗ ನನಗೆ ಅನ್ನಿಸಿತು, ನಮಗಿಂತ ನೀವೇ ವಾಸಿ. ನಿಜ. ಆಮೇಲೆ ನಾವೊಂದು ಪ್ರವಾಸ ಕಥನ ಬರೆದು ಅನಿವಾಸಿಗಳೇ ವಾಸಿ ಅಂತ ಅದಕ್ಕೆ ಟೈಟಲ್ ಕೊಟ್ಟೆ. ಪ್ರವಾಸ ಕಥನ ಇದೆ. ಹೀಗೆ ಅಲ್ಲಿ ನಮ್ಮ ಕಪ್ಪಣ್ಣನ ಜೊತೆಗೆ ಒಂದು ಇನ್ಸಿಡೆನ್ಸ್ ಆಗುತ್ತೆ. ಕಪ್ಪಣ್ಣ ತುಂಬಾ ಲೇಟ್ ನಾವೆಲ್ಲ ಸೈಟ್ ಸೀಯಿಂಗ್ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅವ್ರು ನಮ್ಮ ಲೀಡರ್ ಅಲ್ವಾ, ಅವರೇ ಬರಲ್ಲ. ನಾವೆಲ್ಲ ಟೈಮಿಗೆ ಸರಿಯಾಗಿರ್ತೀವಿ, ಅವರೇ ಬರಲ್ಲ. ಯಾಕೆ ಕೇಳಿದ್ರೆ ಕಪ್ಪಣ್ಣ ಸ್ನಾನಕ್ಕೆ ಹೋಗಿದ್ದಾರೆ ಅಂತ. ಅವ್ರು ಸ್ನಾನಕ್ಕೆ ಹೋಗಿ ಬರುವಾಗ ನಾನು ಹೇಳಿದೆ 2 ಸಾಲು, ಸ್ನಾನ ಮಾಡಿದರು ಕಪ್ಪಣ್ಣ ಅಂತ ಹೇಳೋದು ಹೇಳ್ಬಿಟ್ಟೆ. ಆಮೇಲೆ ಎಲ್ಲ ಕಪ್ಪಣ್ಣ ಕೋಪ ಮಾಡ್ಕೋತಾರೆ ಅನ್ಕೊಂಡ್ರೆ ಅವ್ರು ಭಾಳ ಎಲ್ಲರಿಗಿಂತ ಹೆಚ್ಚು ಅವರೇ ಎಂಜಾಯ್ ಮಾಡಿ ಖುಷಿ ಪಟ್ರು. ಹೌದು, ಈಗಲೂ ನನಗೆ ಸಿಕ್ಕಿದಾಗೆ ಆ ಪದ್ಯ ಹೇಳ್ರಿ ಅಂತಾರೆ ಅವರು. ಹೀಗೆ ವಿದೇಶ ಯಾತ್ರೆಗಳ ನೆನಪು ಭಾಳ ಒಳ್ಳೆಯ ಒಂದು ಪ್ರತಿಕ್ರಿಯೆ ಇರುತ್ತೆ ಅಲ್ಲಿ. ಸೊ ನಾನೀಗ ಅಮೇರಿಕಕ್ಕೆ 2 ಸಾರಿ ಹೋದೆ. ಬೇರೆ ಸಿಂಗಾಪುರು, ಆಮೇಲೆ ಗಲ್ಫ್ ಕಂಟ್ರೀಸಲ್ಲಿ ಅನೇಕ ಕಡೆ ಹೋಗಿದ್ದೀನಿ. ಈ ಸಿನಿಮಾಗಳಲ್ಲೂ ಕೂಡ ನಿಮ್ಮ ಗೀತೆ ಸಂಚಲನ ಮೂಡಿಸಿದ್ಯಾ? ಇಲ್ಲ, ಸಿನಿಮಾಗಳಿಗೆ ನಾನು ಹೆಚ್ಚು ಬರೆದಿಲ್ಲ. ಒಂದು ನಿಂಬೆ ಹುಳಿ ಅಂತ ಇದಕ್ಕೆ ಒಂದು ಹಾಡು ಬರೆದಿದ್ದೀನಿ. ಹೇಮಂತ್ ಹೆಗಡೆ ಬರ್ಸಿದ್ದಾರೆ. ಕೋತಿಗಳಲ್ಲಿ ನಂದೊಂದು ಹನಿಗಮನವನ್ನು ಹಾಡಿದ್ದಾರೆ. ಮದುವೆಯ ನಂತರ ಹೆಂಗಸರು ಆಗುತ್ತಾರೆ ದಪ್ಪ, ಗಂಡಸರು ಆಗುತ್ತಾರೆ ಬರೇ ಹೌದಪ್ಪ. ಸೊ ಇದನ್ನೇ ಹಾಡು ಮಾಡಿದ್ದಾರೆ. ಆ ಥರ ಸಿನಿಮಾಕ್ಕೆ ನಾನು ಹೆಚ್ಚು ಬರೆದಿಲ್ಲ. ಸೊ ಒಟ್ಟಾರೆಯಾಗಿ ಇವತ್ತು ಹನಿಗವನಗಳನ್ನು ಬರೆಯುವವರಿಗೆ ಅಥವಾ ಚುಟುಕುಗಳನ್ನು ಬರೆಯುವವರಿಗೆ, ಸಾಹಿತ್ಯ ಲೋಕಕ್ಕೆ ಬರುವವರಿಗೆ ತಮ್ಮ ಒಂದು ಮಾತು ಏನು? ಹಾಗಾದರೆ ಇವತ್ತು ಬಹಳ ಜನ ಬರಹಗಾರನ ನಾವು ನೋಡ್ತೀವಿ, ವಿಶೇಷವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ. ಹೌದು ಅಲ್ವಾ? ಸುಲಭದಲ್ಲಿ ವಾಟ್ಸಪ್ನಲ್ಲಿ ಕಳಿಸ್ಬೋದು, ಫೇಸ್ಬುಕ್ ಮುಂತಾದ ಕಡೆ ಬರಿಬೋದು. ಎಲ್ಲರೂ ಬರೀತಾರೆ. ಈಗ ನಾನು ಒಂದು ಕವಿತೆ ದಿನ ಬರೆದು ನಾನು ಉದಯವಾಣಿಯಲ್ಲಿ ಬರೆದ ಕವಿತೆನ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಅದಕ್ಕೊಂದು 50 ಜನ ಬರೀತಾರೆ, ಅದನ್ನು ಮುಂದುವರಿಸ್ತಾರೆ, ಅದಕ್ಕೊಂದು ಪ್ರಾಸ ಜೋಡಿಸ್ತಾರೆ. ಸೊ ಅವ್ರ ಉತ್ಸಾಹ ಎಲ್ಲ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ ನನಗೆ. ಆದರೆ ಜೊತೆಗೆ ಅವರಲ್ಲಿ ಅಧ್ಯಯನದ ಕೊರತೆ ಕಾಣಿಸುತ್ತೆ. ಈಗ ನಾವೆಲ್ಲ ಪದ್ಯ ಬರೆಯೋಕ್ಕೆ ಶುರು ಮಾಡಿದಾಗ ಈ ಬೇಂದ್ರೆ ಅವರನ್ನ, ಅಡಿಗರನ್ನ, ದೊಡ್ಡ ಕವಿಗಳನ್ನ ಸಾಕಷ್ಟು ಓದ್ಕೊಂಡು
ಅವರು ಇದು ಹೇಗೆ ಅವ್ರ ಪದ್ಯ ಚೆನ್ನಾಗಿದೆ ಅನ್ನೋದನ್ನ ನಾವೇ ಮಾಡಿಕೊಂಡು ಒಂಥರ ಸ್ವಯಂ ಗುರು ಮಾಡಿ ಕಲ್ತ್ವಿ. ಇವತ್ತಿನವ್ರಿಗೆ ಆ ಥರ ಒಂದು ವ್ಯವಸ್ಥಿತವಾದ ಓದುವಿಕೆ ಇಲ್ಲ. ನಿಜ. ಮನಸ್ಸಿಗೆ ತೋಚೋದನ್ನ ಬರೀತಾರೆ. ನೀವು ನಮಗೆ ಮಾರ್ಗದರ್ಶನ ಮಾಡಿ ತಿದ್ದಿ ಅಂತಾರೆ ಗುರುಗಳೇ, ನೀವು ದ್ರೋಣಾಚಾರ್ಯ, ನಾನು ಏಕಲವ್ಯ ಅಂತಾರೆ. ರಾತ್ರಿ 10 ಗಂಟೆಗೆಲ್ಲ ಫೋನ್ ಬರುತ್ತೆ ನನಗೆ, ಎಲ್ಲಿಂದೋ ನಂಬರ್ ತಗೊಂಡು, ಗುರುಗಳೇ ನೀವು ದ್ರೋಣಾಚಾರ್ಯ, ನಾನು ಏಕಲವ್ಯ. ಒಬ್ರು ಅಂತೂ ಒಂದ್ಸಲ ಒಬ್ರು, ಸರ್ ನನ್ನ ಹೆಂಡತಿ ಸಿಟ್ಟಾಗ್ಯಾಳೆ, ನೀವು ಅವ್ರಿಗೆ ಸಮಾಧಾನ ಮಾಡ್ಬೇಕು ಅಂತ. ಈಗ ನನ್ನ ಹೆಂಡತಿನ ಸಮಾಧಾನ ಮಾಡೋಕ್ಕಾಗದೆ ನಾನು ಒದ್ದಾಡ್ತೀನಿ. ಇವ್ರಿಗೆ ಹೆಂಗ್ರಿ ಅಂದ್ರೆ, ಹಂಗಲ್ಲ ರೀ, ಒಂದು ಕವಿತೆ ಹೇಳಿ, ನಿಮ್ಮ ಕವಿತೆ ನಂದು ಅಂತೇಳಿ ಅವನು ಲವ್ ಮಾಡಿ ಮದುವೆ ಆಗಿದ್ದಂತೆ. ಈಗ ಹೆಂಡತಿನ ಹೆಂಗೆ ಕೋಪ ಮಾಡ್ಕೊಂಡು ನೀವು ಇನ್ನೊಂದು ಕವಿತೆ ಹೇಳಿ ಅವ್ರಿಗೆ ಅಂತ. ಸೊ ಈ ರೀತಿ ಎಲ್ಲ ಬರ್ತಾರೆ. ಯಾಕೆ ನಾನು ಹೇಳಿದ್ದೀನಿ ಒಂದ್ ಕಡೆ, ದ್ರೋಣಾಚಾರ್ಯರೇ ಎಷ್ಟೋ ವಾಸಿ, ಅವರಿಗೆ ಇದ್ದದ್ದು ಒಬ್ಬ ಏಕಲವ್ಯ, ನನಗೂ ಅನೇಕ ಲವ್ಯರು, ತಮ್ಮಷ್ಟಕ್ಕೆ ತಾವು ಕೆಟ್ಟ ಪದ್ಯ ಬರೆದು ಹೇಳುವರು ನೀವೇ ಗುರು ಅಂತ. ಸೊ ಯಾರೋ ಗುರುಗಳು ಬಂದು ಮಾರ್ಗದರ್ಶನ ಮಾಡ್ತಾರೆ ಅಂತ ತಿಳ್ಕೊಬಾರ್ದು. ಈ ಕವಿತೆ ಮತ್ತು ಯಾವುದೇ ಸಾಹಿತ್ಯ ಸೃಜನಶೀಲ ಕ್ರಿಯೆ ನಾವೇ ಕಷ್ಟಪಟ್ಟು ಬರೆದು ತಿದ್ದಿ ಮಾಡಿಕೊಂಡು ಅದ್ರ ಪ್ರತಿಕ್ರಿಯೆ ಹೇಗೆ ಬರುತ್ತೆ ನೋಡಿ ನಾವೇ ವಿಮರ್ಶೆ ಮಾಡಿಕೊಂಡು ತಿದ್ದುಕೊಂಡು ಬರಿಬೇಕು, ಓದಬೇಕು ಹೆಚ್ಚು ಹೆಚ್ಚು. ಸೊ ಇನ್ಯಾರೋ ನಾವು ಕರೆಕ್ಷನ್ ಮಾಡಿ ಕೊಡೋಕ್ಕಾಗೋದಿಲ್ಲ. ಆದರೆ ನಮ್ಮಲ್ಲಿ ಆಸಕ್ತಿ ಇದ್ರೆ ಭಾಳ ಒಳ್ಳೆಯದು. ಅದರಲ್ಲೂ ಇವತ್ತು ಬೇರೆ ಬೇರೆ ಕ್ಷೇತ್ರಗಳವರು ಬರಿತಾ ಇದ್ದಾರೆ. ಸಾಫ್ಟ್ವೇರ್ ಕೆಲಸದಲ್ಲಿರೋರು ಬರೀತಿದ್ದಾರೆ, ಇನ್ಯಾವುದೋ ಚಾರ್ಟರ್ಡ್ ಅಕೌಂಟೆಂಟ್ ಬರೀತಿದ್ದಾರೆ. ಮುಂಚೆ ಬರೀ ಯೂನಿವರ್ಸಿಟಿಯಲ್ಲಿ ಇರೋರು ಮಾತ್ರ ಬರೀತಾ ಇದ್ರು. ಇದೊಂದು ಒಳ್ಳೆ ಆಶಾದಾಯಕ ಬೆಳವಣಿಗೆ. ಸೊ ಅವರಿಗೆಲ್ಲ ನನ್ನ ಒಂದು ವಿನಂತಿ ಅಂದರೆ ಇದನ್ನು ಸ್ವಲ್ಪ ಗಂಭೀರವಾಗಿ ಮಾಡಿ. ಇದು ಒಂದು ಹೆಚ್ಚಿನ ಶ್ರಮ ಬೇಕು, ಬರೇ ಪ್ರತಿಭೆ ಸಾಕಾಗೋದಿಲ್ಲ, ಪರಿಶ್ರಮ ಬೇಕಾಗುತ್ತೆ ಅಂತ ಹೇಳ್ಬೋದು. ಈಗ ಬರೆಯುವವರಿಗೆ ಓದುವವರಿಗೆ ಕನ್ನಡವನ್ನ ನಾವು ಹೇಳಿದ್ರಿ, ಕನ್ನಡ ಮಾತಾಡುವವರಿಗೆ ಈಗ ಕನ್ನಡ ಭಾಷೆಯ ಹಿರಿಮೆ ಎಷ್ಟು ಶ್ರೀಮಂತವಾದದ್ದು ಅಂತ ಹೇಳಿ ಎಲ್ಲರಿಗೂ ಗೊತ್ತು. ಈ ಭಾಷೆಯ ಬಳಕೆ, ಭಾಷೆಯ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಇವತ್ತು ನಿಂತಿದೆ ಅಂತ ತಾವು ಹೇಳ್ತೀರಿ? ನಿಜ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಬೆಂಗಳೂರು ಅಂದ್ರೆ ಅಲ್ಲಿ ಬರೀ ಕನ್ನಡಿಗರು ಮಾತ್ರ ಇಲ್ಲ. ಹೌದು, ಅದು ನಾವು ನಿರೀಕ್ಷೆ ಮಾಡೋದು ತಪ್ಪು. ನಮ್ಮ ಕನ್ನಡಿಗರು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ, ಬೇರೆ ಭಾಗದ ಜನರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ನಮ್ಮ ಕನ್ನಡಿಗರ ಒಂದು ದೌರ್ಬಲ್ಯ ಅಂತಂದರೆ, ನಮ್ಮ ಭಾಷೆಯನ್ನು ನಾವು ಅವ್ರಿಗೆ ಕಲಿಸ್ಬೇಕು. ನಾವು ಹಂಗೆ ಮಾಡ್ತಾ ಇಲ್ಲ. ಅವ್ರನ್ನ ಅವ್ರ ಮೇಲೆ ನಮ್ಮ ಬ್ಯಾಂಕ್ನಲ್ಲಿ ನಾನು ನೋಡಿದ್ದೀನಿ, ನಮ್ಮ ಎಕ್ಸಿಕ್ಯೂಟಿವ್ಸ್ ಎಲ್ಲ ಉತ್ತರ ಭಾರತದಿಂದ ಬಂದಿರೋ ಅಂದರೆ ಅವ್ರಿಗೆ ಖುಷಿ ಮಾಡೋಣ ಮತ್ತೆ ಕ್ಯಾಸಾಬ್ ಕೈಸೆ ಅಂತೇಳಿ ನಾವು ಹಿಂದಿ ಮಾತಾಡ್ತೀವಿ. ಅವರೇ ಹೇಳ್ತಾರೆ ನಮ್ಮ ಕನ್ನಡ ಕಲಿಸಿದ್ರೆ ನಾವು ಕಲಿಸ್ಲಿಕ್ಕೆ ತಯಾರಿಲ್ಲ. ಸೊ ಅವ್ರಿಗೆ ನಾವು ಪ್ರೀತಿಯಿಂದ ಕಲಿಸ್ಬೇಕು. ಕನ್ನಡ ಮಾತಾಡೋ ಅಂತೇಳಿ ಇದು ಮಾಡೋದಲ್ಲ. ನಮ್ಮ ಭಾಷೆಯ ಒಂದು ಶ್ರೇಷ್ಠತೆಯನ್ನು ಅವ್ರಿಗೆ ತಿಳಿಸಿದ್ರೆ ಖಂಡಿತ ಅವ್ರಿಗೆ ಕಲಿತಾರೆ. ಕಿಟ್ಟಲ್ಲೇ ಕಲ್ತಿದ್ದಾನಂತೆ, ಕಿಟ್ಟಲ್ಲಿ ಕಲಿತು ಕನ್ನಡದ ನಿಘಂಟು ಬರ್ದಿದ್ದಾನೆ. ಕನ್ನಡಕ್ಕೆ ನಾವು ನೀವು ಅಂಥದ್ದೇನು ಕೊಟ್ಟಿಲ್ಲ, ನಿಜವಾಗಿ ಕೊಟ್ಟದ್ದು ಜರ್ಮನಿಯ ಕಿಟ್ಟಲ್ಲ ಅಂತ ಒಂದು ಚುಟಿಕೆ. ಅಂದರೆ ನಮ್ಮ ಭಾಷೆಯಲ್ಲಿ ಅಷ್ಟು ಆಕರ್ಷಣೆ ಇದೆ, ಅದನ್ನು ನಾವು ಬೇರೆ ಭಾಷೆಯವರಿಗೆ ತಿಳಿಸ್ಬೇಕು. ಆಮೇಲೆ ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಕಳಿಸ್ತೇವೆ, ಅದು ಅನಿವಾರ್ಯ. ಆದರೆ ಅವರಿಗೆ ಇಂಗ್ಲೀಷ್ ಮೀಡಿಯಂ ಕಲಿಸಿದ ತಕ್ಷಣ ಡೋಂಟ್ ಟಾಕ್ ಇನ್ ಕನ್ನಡ ಅಂತ ಹೇಳೋದಲ್ಲ. ಮನೇಲಿ ಕನ್ನಡನೇ ಮಾತಾಡಿ, ಮನೇಲಿ ಕನ್ನಡ ಪುಸ್ತಕ ತಂದು ಕನ್ನಡ ಪೇಪರ್ ತರಿಸಿ, ಅವರಿಗೆ ಕನ್ನಡದ ಬಗ್ಗೆ ಒಂಥರ ಕೀಳರಿಮೆ ಉಂಟಾಗಿದೆ ಇವತ್ತು ಮಕ್ಕಳಿಗೆ, ಈ ಒಂದು ಪೇರೆಂಟ್ಸಿಂದಾಗಿ ಮತ್ತು ಟೀಚರ್ಸಿಂದಾಗಿ. ಹಾಗೆಲ್ಲ ನಮ್ಮದು ಶ್ರೇಷ್ಠ ಭಾಷೆ ಅಂತ ಅವ್ರಿಗೆ ಹೇಳಿದರೆ ಅವರು ಬೇರೆ ಉದ್ದೇಶಕ್ಕೆ ಇಂಗ್ಲೀಷ್ ಕಲಿಬೋದು, ವ್ಯಾವಹಾರಿಕದ ಉದ್ದೇಶಕ್ಕೆ. ಆದರೆ ಸೃಜನಶೀಲವಾಗಿ ಅವ್ರು ಏನಾರು ಮಾಡಬೇಕಿದ್ರೆ ಅದು ಮಾತೃಭಾಷೆಯಲ್ಲಿ ಮಾತ್ರ. ಇವತ್ತು ನಾನು ಎಷ್ಟೋ ಜನ ಸಾಹಿತಿಗಳ ಮಕ್ಕಳು ನೋಡ್ತೀನಿ, ಅವರೆಲ್ಲ ಇಂಗ್ಲೀಷ್ನಲ್ಲಿ ಕವನ ಬರೀತಾರೆ. ಅವರು ಇಂಗ್ಲೀಷ್ನಲ್ಲಿ ಕವಿಯಾಗಿ ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ಕನ್ನಡದಲ್ಲಿ ಅವ್ರಿಗೆ ಬರೆಯೋಕ್ಕಾಗಲ್ಲ. ಯಾಕಂದ್ರೆ ಅದನ್ನು ಅವರು ಬಳಸ್ತಾ ಇಲ್ಲ. ಭಾಷೆನ ಬಳಸಬೇಕು ಹೆಚ್ಚು ಹೆಚ್ಚು. ಮತ್ತೆ ತುಂಬಾ ಮಡಿವಂತಿಕೆ ಇರಬಾರ್ದು, ಪ್ಯೂರ್ ಕನ್ನಡ ಅಂತ ಹೋಗ್ಬಾರ್ದು ನಾವು. ಆವಾಗ ಭಾಷೆ ಬೆಳೆಯೋದಿಲ್ಲ. ನೋಡಿ ಇಂಗ್ಲೀಷ್ ಭಾಷೆ ಹೇಗೆ ಬೆಳೆಯುತ್ತೆ, ಎಲ್ಲಾ ಭಾಷೆಯನ್ನು ಅದನ್ನ ತಗೊಂಡು ಬೆಳೆಯುತ್ತೆ. ಕನ್ನಡನೂ ಹಾಗೆ. ನಾವು ಈಗ ಕಂಗ್ಲೀಷ್ ಅಂತ ತಮಾಷೆ ಮಾಡೋದು, ಅಷ್ಟಾದ್ರೂ ಮಾತಾಡ್ತಾರಲ್ಲ ಅಂತ ಅವರಿಗೂ ತಾವು ಪ್ರೋತ್ಸಾಹ ಕೊಡಬೇಕು. ಈಗ ಸಾಹಿತ್ಯ ಲೋಕದಲ್ಲಿ ತಮ್ಮ ಮುಂದಿನ ಯೋಚನೆಗಳು ಏನೆಲ್ಲ ಇದೆ? ಯಾವ ರೀತಿ ಪುಸ್ತಕಗಳು ಹೊರಗೆ ಬರುತ್ತೆ? ಇಲ್ಲ, ನಾನು ಆ ಥರ ಯೋಜನೆಗಳನ್ನ ಹಾಕಿ ಬರೆಯೋದು ಭಾಳ ಕಡಿಮೆ. ನಾನು ಹಿಂಗೆ ಅಂಕಣಗಳು ಯಾರು ಹೇಳಿದ್ರೆ ಯಾರೋ ಒತ್ತಾಯ ಮಾಡಬೇಕು, ಬರೀ ಅದು ಬರೀ ಇದು ಬಂದು ಆಗಷ್ಟೇ ನಾನು ಬರೆಯೋದು. ಈಗ ಒಂದು ಹನಿಗಮನದ್ದು ಬರಿತಾ ಇರ್ತೀನಿ, ಅದು ವರ್ಷಕ್ಕೊಂದು ಪುಸ್ತಕ ಬರುತ್ತೆ, ಯಾಕಂದ್ರೆ ದಿನಕ್ಕೊಂದು ಬರಿತಾ ಇರ್ತೀನಿ. ಆ ರೀತಿ ಬೇರೆ ಬೇರೆ ಸಂದರ್ಭಗಳಿಗೆ ಬರೋದದ್ದು ಪುಸ್ತಕ ಆಗುತ್ತೆ. ಇತ್ತೀಚೆಗೆ ನನ್ನೊಂದು ಪುಸ್ತಕ ಬಂತು, ಟೈಟ್ಲ್ ಗೊತ್ತಾ? ನೀವು ಹೆಂಡತಿಗೆ ಹೆದರುತ್ತೀರಾ? ನಿಜ ನಿಜ, ಚೆನ್ನಾಗಿ ಮಾರಾಟ ಆಗ್ತಾ ಇದೆ, ಕ್ಯಾಚಿ ಆಗಿದೆ. ಪ್ರತಿಯೊಬ್ಬರು ತಗೋತಾರೆ, ನಾನು ಹೆದರುತ್ತಿದ್ದೇನೆ ನೋಡೋಣ ಅಂತ. ಸೊ ನಾವು ಕೇಳ್ಬೇಕು ಇವಾಗ, ಹೆಂಡತಿಗೆ ಹೆದರುತ್ತೀರಾ? ನಾನು ಹೆಂಡತಿಗೆ ಹೆದರುತ್ತೇನೆ ಸತ್ಯ ಹೇಳಲಿಕ್ಕೆ, ಯಾಕಂದ್ರೆ ಸತ್ಯ ಅಪ್ರಿಯವಾಗಿರುತ್ತೆ ಅಲ್ವಾ?
ಆಮೇಲೆ ಆ ಥರ ಏನು ಯೋಚನೆ ಮಾಡಿಲ್ಲ. ಒಂದ್ಸಲಿ ತುಂಬ ಜನ ಸಜೆಸ್ಟ್ ಮಾಡಿದ್ರು, ನಿಮ್ಮ ಆತ್ಮಕವಿತೆ ಕತೆ ಬರೀರಿ, ಅನುಭವಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅದು ಬಂದುಬಿಟ್ಟಿದೆ ನನ್ನ ಎಷ್ಟೋ ಲೇಖನಗಳಲ್ಲಿ. ಸೊ ನೋಡಬೇಕು, ಆ ಥರ ವ್ಯವಸ್ಥಿತವಾಗಿ ಏನು ಯೋಚನೆ ಮಾಡಿಲ್ಲ. ಸರ್, ಒಂದೆರಡು ಹನಿಗಮನಗಳು ನಮ್ಮ ವೀಕ್ಷಕರಿಗೆ. ಎಸ್, ನಾನು ಒಂದು ಕವನ ಇದೆ, ಅದನ್ನು ನಾನು ಓದ್ಬಿಡ್ತೀನಿ. ಕೊನೆಯಲ್ಲಿ ಹೆಂಗಂದರೆ ಒಂದು ಅಥವಾ ಎರಡು ಓದೋಣ. ಈಗ ಒಂದು ವಚನ ಇದೆ, ನಾವು ಹೇಗೆ ಮಾತಾಡಬೇಕು ಅಂತ. ಹೌದು, ನುಡಿದರೆ ಮುತ್ತಿನ ಹಾರ. ಈ ಕೆಲವರಿಗೆ ಒಂದು ಸ್ವಲ್ಪ ಕೆಟ್ಟ ಅಭ್ಯಾಸ ಇರುತ್ತೆ, ಸಿಗರೇಟ್ ಸೇದೋದು, ಕುಡಿಯೋದು. ಅವರಿಗೆ ಅದೊಂದು ಹಿತವಚನ, ಸರಿ, ಅದರಲ್ಲಿ ಸ್ವಲ್ಪ ಹಿತಮಿತವಾಗಿರಲಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಕುಡಿದರೆ ವಾಸನೆ ಬಾರದಂತಿರಬೇಕು, ಕುಡಿದರೆ ವಾಸನೆ ಬಾರದಂತಿರಬೇಕು, ಕುಡಿದರೆ ಕಣ್ಣು ಕೆಂಪಾಗದಂತಿರಬೇಕು, ಕುಡಿದರೆ ನಾಲಗೆ ತೊದಲದಂತಿರಬೇಕು, ಕೈಕಾಲು ಅತ್ತಿತ್ತ ಕದಲದಂತಿರಬೇಕು, ಕುಡಿದದ್ದು ತಲೆಗೆ ಏರದಂತಿರಬೇಕು, ಕುಡಿದದ್ದು ತಲೆಗೆ ಏರದಂತಿರಬೇಕು, ಏರಿದರೂ ಏರಿದ್ದು ತೋರದಂತಿರಬೇಕು, ಕುಡಿದದ್ದೇ ಮರೆತು ಹೋಗದಂತಿರಬೇಕು, ಕುಡಿದದ್ದೇ ಮರೆತು ಹೋಗದಂತಿರಬೇಕು, ಸ್ವತಂತ್ರವಾಗಿ ಮನೆಗೆ ಹೋಗುವಂತಿರಬೇಕು, ಕುಡಿದದ್ದೇ ಮರೆತು ಹೋಗದಂತಿರಬೇಕು, ಸ್ವತಂತ್ರವಾಗಿ ಮನೆಗೆ ಹೋಗುವಂತಿರಬೇಕು, ಸ್ವತಂತ್ರವಾಗಿ ನಿಮ್ಮ ಮನೆಗೆ ಹೋಗುವಂತಿರಬೇಕು. ಮನೆಗೆ ಹೋಗಿ ಕುಡಿದರೂ ಕುಡಿಯಲಿಲ್ಲವೆಂದೊಡೆ ಮಡದಿ ಮೆಚ್ಚಿ ಅಹುದಹುದೆನಬೇಕು, ಅಹುದಹುದೆನಬೇಕು. ಇದೊಂದು. ಆಮೇಲೆ ತುಂಬ ಇದೆ, ಜನ ನಗ್ತಾರೆ. ಈಗ ನೀವು ನಗ್ತಿದ್ರಿ, ನಾವು ಎಷ್ಟೋ ಹೇಳ್ಬೋದು, ಆದರೆ ಜನರು ನಮಗಿಂತ ಭಾಳ ಬುದ್ಧಿವಂತರು ಇರ್ತಾರೆ. ಅವ್ರು ಯಾವ್ಯಾವ ಕಾರಣಕ್ಕೆ ನಗ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ನಿಜ. ಒಂದು ಸರ್ತಿ ಒಂದು ಆನ್ಲೈನ್ ಕವಿಗೋಷ್ಠಿ ನಡೆದಿತ್ತು ಕೊರೋನಾ ಟೈಮಲ್ಲಿ. ಅದು ಹಾಸ್ಯ ಕವಿಗೋಷ್ಠಿ, ಆದರೂ ಯಾರೂ ನಗ್ತಾ ಇರಲಿಲ್ಲ. ಕೊನೆಗೆ ಯಾವುದೋ ಒಬ್ಬ ಕವಿ ಓದುವಾಗ ಎಲ್ಲರೂ ನಗ್ತಾ ಇದ್ರು. ಝೂಮಲ್ಲಿ ನಾನು ನೋಡ್ತಾ ಇದ್ದೆ ಕಂಪ್ಯೂಟರ್ ಮೇಲೆ. ಯಾಕಪ್ಪ ಅಂತ ನೋಡಿದಾಗ ನನ್ನ ಕಾರಣ ಗೊತ್ತಾಯಿತು. ಅದ್ರ ಬಗ್ಗೆನೇ ಒಂದು ಪದ್ಯ ಬರೆದೆ, ಹಾಸ್ಯ ಕವನ ಅಂತ. ಅದು ಕೊನೆಯದಾಗಿ ಓದ್ಬಿಡ್ತೀನಿ. ಹಾಸ್ಯ ಕವನ, ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಆನ್ಲೈನ್ನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು, ಕವಿಗಳ ಹಿಂದೆ ಕಾಣುತ್ತಿತ್ತು ಒಣಗಲು ಹಾಕಿದ ನಿಕ್ಕರು. ನಿಜ. ಸೊ ಇಷ್ಟು ಪದ್ಯಗಳು. ಭಾಳ ಒಳ್ಳೆಯ ಪ್ರಶ್ನೆಗಳನ್ನ ಕೇಳಿ ನನ್ನಿಂದ ಸುಮಾರು ವಿಷಯಗಳನ್ನು ನೀವು ಹೊರಗೆ ತಂದೆ. ಇದಕ್ಕೆ ನಮ್ಮ ಸರ್, ನಿಮ್ಮ ಮಾತುಗಳನ್ನು ಕೇಳಿ ಅವಾಗಿಂದ ಕೆನ್ನೆಲ್ಲ ಫುಲ್ಲು ನೋಡ್ತಾ ಇದೆ, ಅಷ್ಟು ನಕ್ಕಿದ್ದೀವಿ. ತುಂಬಾ ಖುಷಿ ಆಯಿತು. ಶ್ರೀಗಂಧ ಟಿವಿ ಕನ್ನಡ ವತಿಯಿಂದ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ನಾನು ಕೂಡ ನಿಮಗೆ ಮತ್ತು ಶ್ರೀಗಂಧ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಮತ್ತು ಶ್ರೀಗಂಧ ವಾಹಿನಿಯ ಮಾಲೀಕರಿಗೆ, ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆ ಆಭಾರಿಯಾಗಿದ್ದೇನೆ. ನಮಸ್ಕಾರ. ನಮ್ಮ ನಾಡಿನ ಹಾಸ್ಯ ಚಕ್ರವರ್ತಿ, ಹಾಸ್ಯ ಕವಿಗಳು ಆದಂತಹ ಶ್ರೀಯುತ ಡುಂಡಿರಾಜ್ ಅವರ ಮಾತುಗಳನ್ನು, ಹನಿಕವನಗಳನ್ನು ಕೇಳಿ ನೀವೆಲ್ಲರೂ ನಕ್ಕಿದ್ದೀರಿ, ಒಂದಿಷ್ಟು ನಗೆಗಡಲಲ್ಲಿ ತೇಲಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ನಿಮ್ಮ ಮನೆ ಮನ ತಲುಪುವಂತಹ ಪ್ರಯತ್ನ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ.